ಇವಾಗ ಮಾರ್ಕೆಟ್ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಸರ್, ಒಂದೇ ಪ್ರೈಸ್ ಇರಲ್ಲ. ಗಾಲ ಸರ್, ಚಿಲ್ಲಿಗಾಲ. ಚಿನ್ನಿಗಾಳ ಇದು ಚಿಲ್ಲಿ ಕಂಟ್ರಿಯಿಂದ ಬರೋದು. ಚಿಲ್ಲಿ ಕಂಟ್ರಿಯಿಂದ ಬರೋದು. ಹೌದು ನೋಡಿ, ಇದು ನ್ಯೂಜಿಲೆಂಡ್ ಅಲ್ಲೇ ಇದೆ ಟಾಪ್ ಆಪಲ್. ಇದು ನ್ಯೂಜಿಲೆಂಡ್ ಇದು ಕ್ವೀನ್ ಆಪಲ್ ಅಂತಾರೆ, ರಾಕೆಟ್ ಆಪಲ್ ಬ್ರಾಂಡಿಂಗ್ ಅಂತ ಬರ್ತದೆ. ನೋಡಿ ಈ ತರ ಇದ್ರೆ ತೆಗಿಯಕ್ ಹೋಗಲ್ಲ. ಓಕೆ, ಅದೆಲ್ಲ ಗುಡ್ ಫ್ರೂಟ್, ಅದೆಲ್ಲ ಏನು ನಾಟ್ ಏನ್ ನಮಗ್ ಮಾತ್ರ ಅದು ಸ್ವಲ್ಪ ಹಾಳಾಗಿದೆ ಅನ್ಸುತ್ತೆ. ಇಲ್ಲೂ ಸೀತಾಫಲ ಇಟ್ಟಿದ್ದಾರೆ ನೋಡ್ರಿ. ಹೆಂಗೆ ಸೀತಾಫಲ ಹೆಂಗೆ ಗೌಡ್ರೆ? 40 ರೂಪಾಯಿ, 40 ರೂಪಾಯಿ ಕೆಜಿ ಸೀತಾಫಲ. ಎಲ್ಲ ಹಣ್ಣಾಗಿದೆ, ಎಲ್ಲ ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಹೆಂಗೆ ರೈಟ್? ಹೆಂಗೆ ರೇಟ್ ತುಂಬಾ ಜಾಸ್ತಿ ಹೆವಿ ಆಗಿದೆ. ಹೋದ ವಾರದಲ್ಲಿ 60-70 ಇತ್ತು, ಈ ವಾರದಲ್ಲಿ 90 ರೂಪಾಯಿ ಗಂಟ ಹೋಗ್ತದೆ. ಇನ್ನ ಬರೋ ವಾರ 100 ರೂಪಾಯಿ ಟಚ್ ಆಗುತ್ತೆ. 100 ರೂಪಾಯಿ ಟಚ್ ಆಗ್ಬಿಡುತ್ತೆ. ಇನ್ನ ಜಾಸ್ತಿನೇ ಆಗುತ್ತೆ ಅಂತ ಕಡಿಮೆ ಆಗಲ್ಲ, ಕಮ್ಮಿ ಆಗಲ್ಲ. ಅಣ್ಣ ನಿಮ್ಗೆ ಎಲ್ಲಿಂದ ಬರ್ತದೆ ಹಣ್ಣಿದು? ಇದು ಮಹಾರಾಷ್ಟ್ರದಿಂದ ಬರುತ್ತೆ. ಮಹಾರಾಷ್ಟ್ರ ನಿಮ್ಗೆ ಇಂಪೋರ್ಟ್ ಆಗಿ ಅಲ್ಲಿಂದ ತರಿಸ್ಕೊಂಡು? ಹೌದೌದು, ಅಲ್ಲಿಂದಾನೆ ಬರೋದು. ಈಗ ಕೆಜಿ ಲೆಕ್ಕ ಏನಿದೆ, ಏನ್ ತಗೊಂಡ್ರು ಬಾಕ್ಸ್ ಕೆಜಿ 2 ಕೊಡ್ತೀವಿ. 2 ಕೊಡ್ತೀರಿ ನೀವು? ಎಷ್ಟು ಇರ್ತದೆ ಬಾಕ್ಸ್ ಅಲ್ಲಿ? ಎಷ್ಟು ಕೆಜಿ ಇರ್ತದೆ ಬಾಕ್ಸ್ ಅಲ್ಲಿ? 16 ಕೆಜಿ ಇರುತ್ತೆ. 16 ಕೆಜಿ. ಎಷ್ಟು 16 ಕೆಜಿಗೆ? 16 ಕೆಜಿ ಇದು 1440 ರೂಪಾಯಿ ಆಗುತ್ತೆ. 1440 ರೂಪಾಯಿ. 40 ರೂಪಾಯಿ. 1 ಕೆಜಿ 90 ರೂಪಾಯಿ ಲೆಕ್ಕ, 1440 ರೂಪಾಯಿ ಆಗುತ್ತೆ. ಮ್ಯಾಂಗೋ ಇದೆ. ಓ, ಸಣ್ಣದು ಇದು ಅಲ್ಲ? ಸಣ್ಣದು ನೀಲಮ್. ನೀಲಮ್ ಇದು. ಇದು ಇವಾಗ ಸೀಸನ್ ಎಂಡಿಂಗ್. ಇನ್ನ ಸೈಜ್ ಬರುತ್ತೆ, ಇನ್ನ ಒಂದು ತಿಂಗಳು ಬರ್ಬೋದು ನೀಲಮ್ ಅಷ್ಟೇ. ನೀಲಮ್ 1 ತಿಂಗಳು ಅಷ್ಟೇ. ಮ್ಯಾಂಗೋ ಸೀಸನ್ ಕ್ಲೋಸ್. ಬರೋ ವರ್ಷ ಎಲ್ಲೆಲ್ಲೂ ಮ್ಯಾಂಗೋ ಜಾಸ್ತಿ ಅಲ್ವ ಈಗ? ಎಲ್ಲ ಜಾಸ್ತಿ ಮ್ಯಾಂಗೋ. ರೈಟ್ ಕೆಜಿಗೆ? ಕ್ರೇಟ್ ಹೆಂಗೆ? ಇದು ಕೆಜಿ 45 ರೂಪಾಯಿ ಇದೆ. ಕೆಜಿ 45 ರೂಪಾಯಿ. ಕ್ರೇಟ್ ತಗೊಂಡ್ರೆ 1200 ರೂಪಾಯಿ ಆಗುತ್ತೆ. 1200 ರೂಪಾಯಿ. ಥ್ಯಾಂಕ್ ಯು ಅಣ್ಣ. ತೋತಾಪುರಿ ಇದೆ, ನೀಲಮ್ ಇದೆ. ಇದು ಯಾವ್ದು ಅಣ್ಣ? ಇದು ನೀಲಮ್. ಇದು ನೀಲಮ್ ಹಣ್ಣು, ಇದು ತೋತಾಪುರಿ. ಇದು ಹಣ್ಣಾಗಿದೆ ಅಣ್ಣ? ಇಲ್ಲ, ಕಾಯಿನೇ ಹೆಂಗೆ ಸೇಲ್ ಮಾಡ್ಬಿಡ್ತೀರ? ಸೇಲ್ ಮಾಡ್ಬಿಡೋದು. ಅವ್ರಿಂದ ಬೇರೆ ಅವ್ರು ಹಣ್ಣು ಮಾಡಿ ಮತ್ತೆ ಅವ್ರು ಸೇಲ್ ಮಾಡ್ತಾರೆ. ಹೆಂಗಂತ ತೋತಾಪುರಿ ಕೆಜಿ? ತೋತಾಪುರಿ ಇವಾಗ 25 ರೂಪಾಯಿ. 25 ರೂಪಾಯಿ ಕೆಜಿ. ಒಂದು ಕ್ರೇಟ್ ಎಷ್ಟು ಇರ್ತದೆ? ಕ್ರೇಟ್ ಫುಲ್ ತಗೋಬೇಕಾ? ಫುಲ್ ಕ್ರೇಟ್ ತಗೋಬೇಕು. ಎಷ್ಟು ಕ್ರೇಟ್? 25 ಕೆಜಿ 20 ಕೆಜಿ ಹಂಗ್ ಬರ್ತದೆ. ಲೆಕ್ಕ ಹಾಕಿದ್ರೆ 25 ಕೆಜಿ ಅಂದ್ರೆ 25 ರೂಪಾಯಿ, 650 ರೂಪಾಯಿ. 650 ರೂಪಾಯಿ ಕ್ರೇಟ್. 25 ಕೆಜಿ ಬರ್ತದೆ. ತಗೊಂಡ್ರೆ 25 ರೂಪಾಯಿ. ಇದಣ್ಣ ಇದು ನೀಲಮ್ಮು ಮೀಡಿಯಂ ಸೈಜ್. ಇದು 30 ರೂಪಾಯಿ ಹೋಗ್ತಾ ಇದೆ. 30 ರೂಪಾಯಿ. ಇದ್ರಲ್ಲಿ 25 ಕೆಜಿ ಇರ್ತದ? ಇದ್ರಲ್ಲಿ 25 ಕೆಜಿ ಇರ್ತದ? 25, 20 ಹೆಂಗ್ ತುಂಬಿಸಿರ್ತಾರ ಅದ್ರ ಮೇಲೆ ಹೋಗುತ್ತೆ. ಮತ್ತೆ ಇದು ಅಣ್ಣ? ಅದು ನಾಟಿ ಹಣ್ಣು. ನಾಟಿ ಹಣ್ಣು ಇದು. ನಾಟಿ ಅದು. ಇದು ನಾಟಿ ಹಣ್ಣು. ಇದು ಸಣ್ಣ ಹಣ್ಣು. ಸಣ್ಣ ಇದು ನೀಲಮ್ಮೇನೆ 2ನೇ ನಂಬರ್. ಅದು ನೋಡಿದ್ರಲ್ಲ ದಪ್ಪದು, ಅದ್ರಲ್ಲಿ ಚಿಕ್ಕದು ಇದು. ಚಿಕ್ಕದು. ಇದು ಏನೋ ಬೇರೆ ಉಪ್ಪಿನಕಾಯಿಗೆ ಹೋಗುತ್ತೆ ಇಲ್ಲ? ಏನಕ್ಕೆ ಸೇಲು ಮಾಡ್ತಾ ತಗೊಂಡೋಗಿ ಉಪ್ಪಿನಕಾಯಿಗೂ ಹೋಗುತ್ತೆ, ಸೇಲ್ ಮಾಡ್ತಾರೆ ಕೆಲವರು ಮಾಡೋರು. ಅದು ಹಣ್ಣು ಮಾಡಿ ಇದನ್ನು ಮಾಡ್ತಾರೆ. ಕಲ್ಲಂಗಡಿ ಇದೆ ನಿಮ್ಮ ಹತ್ರ? ಕಲ್ಲಂಗಡಿ ಇದೆ. ಹೆಂಗೆ ಕಲ್ಲಂಗಡಿ ಕೆಜಿ? ಕಲ್ಲಂಗಡಿ ವ್ಯಾಪಾರ ಇಲ್ಲ ಸರ್, ಸ್ಲೋ ಇದೆ. ಎಲ್ಲ ಕಡೆ ಕಲ್ಲಂಗಡಿ ಜಾಸ್ತಿ ಹೊಸಿಲ್ಲ ಸರ್ ಆ ಕಡೆ ಎಲ್ಲ. ಹೌದೌದು, ಬಹಳ ಬಂದ್ಬಿಟ್ಟಿದೆ ಅದು. ಅದ್ರಾಗೆ ವ್ಯಾಪಾರ ಬಹಳ ಸ್ಲೋ ಇದೆ. ಮೋಡ ಬೇರೆ ಇದೆ ಅಲ್ಲ, ಯಾರು ತಿನ್ನಲ್ಲ. ಯಾರು ಇದು ಕೋಲ್ಡ್ ಇರೋದಿಗೆ ಇದು ಓಡ್ತಾ ಇಲ್ಲ. ಅದು ಕ್ರಾಪ್ ಜಾಸ್ತಿ ಬಂದ್ಬಿಟ್ಟಿದೆ, ರೇಟ್ ಡೌನ್ ಇದೆ. ಕಲ್ಲಂಗಡಿ ಯಾವ ಸೀಸನ್ ಅಲ್ಲಿ ಸಿಗುತ್ತೆ ನಿಮ್ಗೆ? ವರ್ಷಕ್ಕೆ 12 ತಿಂಗಳು ಸಿಗುತ್ತೆ. 12 ತಿಂಗಳು ಸಿಗುತ್ತೆ. ಹಂಗಾಗಿದೆ ಫ್ರೂಟ್ ಎಲ್ಲ. ಜಾಸ್ತಿ ಇದೆ ಸರ್. ಈಗ 10 ಕೆಜಿ ನೋಡಿ, ಅದು 10 ಕೆಜಿ ಇದು 1200 ರೂಪಾಯಿ. 1200 ರೂಪಾಯಿ 10 ಕೆಜಿ. ಡ್ರ್ಯಾಗನ್ ಫ್ರೂಟ್ 1200 ರೂಪಾಯಿ. ಇದು ವಾಷಿಂಗ್ಟನ್ ಇಂದ ಬರೋದು. ಇದು ಹೆಂಗೆ ಕೆಜಿ? ಇದು ಕೆಜಿ 1 ಕೆಜಿ ಇಲ್ಲ, ಅವೇ ಬಾಕ್ಸ್ ಲೆಕ್ಕ. ಅದೇ ಬಾಕ್ಸ್ ಲೆಕ್ಕನೆ. ಬಾಕ್ಸ್ ಹೆಂಗೆ? ಬಾಕ್ಸ್ ಒಂದು ಬಾಕ್ಸ್ 5,000. 5,000 ಬಾಕ್ಸ್. ಎಷ್ಟು ಕೆಜಿ ಬರ್ತದೆ ಒಂದು ಬಾಕ್ಸ್ ಅಲ್ಲಿ? 20 ಕೆಜಿ. ಇದಣ್ಣ? ಇದು ಚಿಲ್ಲಿಗಾಲ. ಚಿಲ್ಲಿಗಾಲ ಇದರಿಂದ ಬರೋದು? ಇಟಾಲಿಯಿಂದ ಬರೋದು. ಚಿಲ್ಲಿಗಾಲ ಇಟಾಲಿಯಿಂದ ಬರೋದು. ಹೆಂಗೆ ಕೆಜಿ ಇದು? ಕೆಜಿ ಇಲ್ಲ, 4,300. 4,300 ಬಾಕ್ಸ್. ಇದಣ್ಣ? ಇದೆ ಅಷ್ಟೇ, ಸೇಮ್, ಎರಡು ಸೇಮ್. ಅದು ಗ್ರೀನ್ ಆಪಲ್. ಗ್ರೀನ್ ಆಪಲ್ ಹೆಂಗೆ? ಅದು 4,000. 4,000 ಬಾಕ್ಸ್. ಇದಣ್ಣ? ಪಿಂಕ್ ಲೇಡಿ. ಪಿಂಕ್ ಲೇಡಿ. ಓಕೆ. ಇದರಿಂದ 4,000. 4,000 ಎಲ್ಲಿಂದ ಬರೋದು ನಿಮ್ಗೆ? ಇಟಲಿ ಎಲ್ಲ. ಅದು ಮತ್ತೆ ಇದು 2 ಇಟಲಿಯಿಂದ ಬರೋದು. ಇದು ನ್ಯೂಜಿಲೆಂಡ್. ಇದು ನ್ಯೂಜಿಲೆಂಡ್. ಇದು ಫ್ರೂಟ್ಸ್. ಗಾಲ. ಇದು ಗಾಲ. 4,600.
ಅಂತಂದ್ರೆ ಏನೋ ಒಂದು 200-300 ಡಿಫ್ರೆನ್ಸ್ ಇದೆ ಒಂದೊಂದು ಫ್ರೂಟ್ಸ್ ಅಷ್ಟೇ. ಓಕೆ ಸೂಪರ್. ಇದು ಆರೆಂಜ್ ಅಣ್ಣ ಬೇರೆ ಫ್ರೂಟ್ಸ್ ಅಣ್ಣ ಇದು ಇದು ಮೇನ್ರಿ ಸೌತ್ ಆಫ್ರಿಕಾ. ಇದು ಸೌತ್ ಆಫ್ರಿಕಾ. ಇದು ಆರೆಂಜ್ ಬೇರೆ ಹೆಸರು ಉಂಟಾ ಇದಕ್ಕೆ? ಹೆಸರು ಬೇರೆ ಉಂಟಾ ಇದಕ್ಕೆ? ಇಲ್ಲ ಅಷ್ಟೇ. ಆರೆಂಜ್ ಅಂತ ಹೇಳೋದು ಇದಕ್ಕೆ. ಮೇನ್ರಿ ಮೇನ್ರಿ ಮೇಂಟೇನ್ ಮೇನ್ರಿ ಮೇನ್ರಿ ಮ್ಯಾಂಡ್ರಿನ್ ಮ್ಯಾಂಡ್ರಿನ್. ಓ ಆರೆಂಜ್ ತಳಿನೇ ಮ್ಯಾಂಡ್ರಿನ್ ಅಂತ ಇದು. ಓಕೆ. ಇದು ಇಂಪೋರ್ಟ್ ಎಲ್ಲಿಂದ ಮಾಡ್ಕೊಳ್ಳೋದು ಇದು? 1500. 1500 ರೂಪಾಯಿ ಬಾಕ್ಸ್. ಎಷ್ಟು ಕೆಜಿ ಇರ್ತದೆ ಬಾಕ್ಸ್ ಅಲ್ಲಿ? ಇದು ಒಂದು 10 ಕೆಜಿ ಬರುತ್ತೆ. 10 ಕೆಜಿ ಬಾಕ್ಸ್ 1500. ಸೇಮ್ ಎಲ್ಲ ಫುಲ್ ಅದು. ಓಕೆ. ಇದು ಪ್ಲಮ್ಸ್ ಎಂತ ಹೇಳ್ತಾರೆ ಇದಕ್ಕೆ? ಚೈನಾ. ಚೈನಾ ಪ್ಲೇನ್ಸ್ 1308 ಕೆಜಿ. 8 ಕೆಜಿ 1300 ರೂಪಾಯಿ. ಪ್ಲೇನ್ ಅಲ್ಲ? ಪ್ಲೇನ್. ವಾವ್. ಕೊಡ್ತೀನಿ. ಇದು ಗೋಲ್ಡನ್ ಗಿವಿ. ಇದು ಗೋಲ್ಡನ್ ಗಿವಿ. ನ್ಯೂಜಿಲೆಂಡ್. ಇದು ನ್ಯೂಜಿಲ್ಯಾಂಡ್. 1900 ರೂಪಾಯಿ. 1900 ರೂಪಾಯಿ ಫುಲ್ ಬಾಕ್ಸ್. ಇದು ಕೊಡ್ತೀರಾ? 1900 ರೂಪಾಯಿ ಹಂಗೆ ಬಾಕ್ಸ್. ಬಾಕ್ಸ್ ಹೋಲ್ಸೇಲ್ ರೈಟ್. ಆಯ್ತಣ್ಣ. ಅಣ್ಣ ಇದು ಅಣ್ಣ ಅದು ಸೌತ್ ಆಫ್ರಿಕಾ ಸಿಟ್ರಸ್. ಚಕ್ಕಸ್. ಸೌತ್ ಆಫ್ರಿಕಾ ಸಿಟ್ರಸ್. ಚಿಟ್ರಸ್ ಸೌತ್ ಆಫ್ರಿಕಾದಿಂದ ಬರೋದು. ಇದು ಹೆಂಗೆ ಬಾಕ್ಸ್ ಅಣ್ಣ? 1800. 1800. ಇದು ಅದು ಫಿಜಿ ನ್ಯೂಜಿಲೆಂಡ್. ಅದು ಇದು ನ್ಯೂಜಿಲೆಂಡ್. ಫಿಜಿ ಸಿಟಿ. ಫಿಜಿ ಫ್ಯೂಸಿ ಗುರು. ವೆರೈಟಿ ನೇಮ್ ಇದೆ ಗುರು. ಇಷ್ಟು ನನಗೆ ಗೊತ್ತಷ್ಟು ನೇಮ್ ಇದೆ ಅಂತಿದ್ದು. ಫ್ಯೂಸಿ. ಇದೆ 4500. 4500 ಫುಲ್ ಬಾಕ್ಸ್. ಗ್ರೇಪ್ಸ್. ಇದು ಗ್ರೇಪ್ಸ್. ಚೈನಾ. ಇದು ಇಂಪೋರ್ಟ್ ಚೈನಾ. 2100. 2100. ಇದು 15 ಕೆಜಿ ಬರ್ತದೆ. ಇದು 7 ಕೆಜಿ ಬರುತ್ತೆ. 7 ಕೆಜಿ ಬರುತ್ತೆ. ಬೇರೆ ಮರ್ಸೇಬೋ ಅಂತ ಹೇಳ್ತಾನೆ ಇದು. ಇದು ಬೇರೆ. ಇದು ಸೇಫ್ ಮರ್ಸೇಬೋ. ಇಂಡಿಯಾ. ಇಂಡಿಯಾದ ಇದು. ಇಂಡಿಯಾ ಎಲ್ಲಿಂದ ಬರುತ್ತೆ? ಇಂಡಿಯಾದಲ್ಲಿ ನಿಮಗೆ ಡೆಲ್ಲಿಯಿಂದ ಬರುತ್ತೆ. ಹೆಂಗೆ ಫುಲ್ ಬಾಕ್ಸ್? ಇದು 1700 ರೂಪಾಯಿ. 1700. 20 ಕೆಜಿ. 20 ಕೆಜಿ ಬಾಕ್ಸ್ 1700 ರೂಪಾಯಿ. ನೀವೇ ಕುಳಿಸ್ಕೊಂಡ್ರಲ್ಲ ಎಲ್ಲಿಂದ ಬರುತ್ತೆ, ಎಷ್ಟು ಪ್ರೈಸ್ ಅಂತ. ಏನಿದ್ರು ಹೋಲ್ಸೇಲ್ ರೇಟು. ಓಕೆನಾ? ಎಲ್ಲ ಪ್ರತಿ ಏನಿದ್ರು ಹೋಲ್ಸೇಲ್ ರೇಟು ನೋಡಿ. ಎಲ್ಲ ಈಗ ಇದು ಬಂದಿರೋದಲ್ವಾ? ಈಗ ಬಂದಿದೆ ಅಲ್ಲಿಂದ. ಬಾಂಬೆಯಿಂದ ಬಂದಿರೋದು ಇದು. ಬಾಂಬೆಯಿಂದ ಬಂದಿದೆ ಅಂತ ಇದು. ಅದನ್ನ ಫುಲ್ ಈಗ ಒಳಗಡೆ ಲೋಡ್ ಮಾಡ್ತಾರೆ. ಕಷ್ಟಪಟ್ಟು ಲೋಡ್ ಮಾಡ್ತಿದ್ದಾರೆ ನೋಡಿ. ನಮ್ಮ ಡ್ರೈವರ್ ಅಣ್ಣ ಕೂಡ ಡ್ರೈವರ್ ಅಣ್ಣ ಶ್ರಮ ಪಡ್ತಾವ್ರೆ. 3 ಬಾಕ್ಸ್ ಎತ್ಕೊಂಡು. ಅಣ್ಣ ಬಾಕ್ಸ್ ಅಲ್ಲಿ ಎಷ್ಟು ಕೆಜಿ ಅಣ್ಣ ಬಾಕ್ಸ್ ಅಲ್ಲಿ? 10 ಕೆಜಿ ಬಾಕ್ಸ್ ಇದು. ಹೆಂಗಣ್ಣ ಗ್ರೇಪ್ಸ್? 1600. ಇದು ರೆಡ್. ಇದು ಗ್ರೀನ್ ಬಂದ್ಬಿಟ್ಟು 1700 ಅಂತ ಕೆಜಿ. ಅಣ್ಣ ಟೇಸ್ಟ್ ಮಾಡ್ಬೋದಾ? ಇದು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಗುರು. ಅಲ್ಲಿಂದ ಬಂದವರು ಒಬ್ಬರು ಫ್ರೂಟ್ಸ್ ಅಂತ ಹೇಳಿಲ್ಲ. ಅಣ್ಣ ಎಷ್ಟು ಕೆಜಿ ಇದೆ ಇಟ್ಟಲ್ಲಿ? ಎಲ್ಲ 10 ಕೆಜಿನೇ. ಓಕೆ, ಥ್ಯಾಂಕ್ ಯು ಅಣ್ಣ. ನಮ್ಮೆಲ್ಲ ವರ್ಕರ್ಸ್ ಇಲ್ಲಿ ಫುಲ್ಲು ಮೋಸಂಬಿನ ಡಿವೈಡ್ ಮಾಡ್ತಿದ್ದಾರೆ. ಎಲ್ಲ ಕೆಲಸ ಮಾಡ್ತಾರೆ ಗುರು ಇಲ್ಲಿ. ಫುಲ್ ವರ್ಕಿಂಗ್ ಎಲ್ಲ ಅಣ್ಣ. ಎಲ್ಲ ವರ್ಕಿಂಗ್ ಫುಲ್. ಅಣ್ಣ ಎಲ್ಲಿಂದ ಬಂದಿರೋದು ಹಣ್ಣಿದು? ಹಾಯ್ ಬ್ರದರ್. ಹಾರ್ಡ್ ವರ್ಕ್ ಎಲ್ಲ ಮಾಡ್ತಾ ಇರೋದು. ಫುಲ್ ಮೋಸಂಬಿನೇ ಫುಲ್ ಎಲ್ಲ ಇದು. ಎಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಫುಲ್ ಎಲ್ಲ. ಡಿವೈಡ್ ಮಾಡ್ತಿರೋದು ಎಂತ ಇದು? ಸಣ್ಣದು ದಪ್ಪದು ಕ್ವಾಲಿಟಿ ಮೇಲೆ ಡಿವೈಡ್ ಮಾಡ್ತಿದ್ದಾರೆ. ಇದು ಸಣ್ಣದು ದಪ್ಪದು ಅಂದ್ರೆ ಇದು ಇದೇ ಕ್ವಾಲಿಟಿ ಅಣ್ಣ? ಇದು ಫಸ್ಟ್ ಕ್ವಾಲಿಟಿ, ಸೆಕೆಂಡು, ಥರ್ಡ್, ಫೋರ್ತ್. ಓಕೆ, ಸ್ವಲ್ಪ ಪ್ರೈಸ್ ಕಮ್ಮಿ ಅಲ್ವಾ? ಈಗ ಪ್ರೈಸ್ ಜಾಸ್ತಿ. ಹೆಂಗೆ ಅಣ್ಣ ಕೆಜಿ ಇದು ನಿಮ್ ಪ್ರಕಾರ? ಗೊತ್ತಿರೋ ಪ್ರಕಾರ 60 ರೂಪಾಯಿ ಕೆಜಿ. ಇದು ಸ್ವಲ್ಪ ಕಮ್ಮಿ ಇರ್ತದೆ. ಅದಕ್ಕಿಂತ ಕಮ್ಮಿ ಇರ್ತದೆ ಇದಕ್ಕಲ್ವಾ? ಅಣ್ಣ ಸ್ಮೈಲ್ ಆಗಿದ್ದಾರೆ. ವಾವ್ ನೋಡಿ ಗುರು. ಇದು ನಂಬರ್ ಕ್ವಾಲಿಟಿ ಅಣ್ಣ. ಇದು ನಂಬರ್ 1 ಕ್ವಾಲಿಟಿ. ನಂಬರ್ 2 ಕ್ವಾಲಿಟಿ. ಇದು ನಂಬರ್ 2 ಕ್ವಾಲಿಟಿ ಗುರು. ಇದು ಹೆಂಗೆ ಅಣ್ಣ ಕೆಜಿ? ಇದು 40 ರೂಪಾಯಿ ಕೆಜಿ, 60 ರೂಪಾಯಿ ಕೆಜಿ. ನಂಬರ್ 1, 2. ಇದು ನಂಬರ್ 1 ಕ್ವಾಲಿಟಿ. ಇದು ನಂಬರ್ 1. ಇದು ಸ್ವಲ್ಪ ಹಣ್ಣು ದಪ್ಪ ಬರ್ತದೆ. ನಂಬರ್ 1 ಇದು ಹೆಂಗಣ್ಣ? ಇದು 80 ರೂಪಾಯಿ. ಅದಕ್ಕಿಂತ 20 ರೂಪಾಯಿ ಜಾಸ್ತಿ, 20 ರೂಪೀಸ್ ಜಾಸ್ತಿ. ಅದು ಥರ್ಡ್ ನಂಬರು. ಫಸ್ಟ್, ಸೆಕೆಂಡು,
ಇದು ಫಸ್ಟ್ ಸರಿ, ಇದು ಫಸ್ಟ್, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ. ಅದೇ ಹೆಂಗೆ ರೈಟು? 30 ರೂಪಾಯಿ ಕೆಜಿ. ಓಕೆ, ನಮಸ್ತೆ ಬ್ರದರ್. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ಅವಿನಾಶ್ ಸರ್. ಅವಿನಾಶ್ ಅಂತ. ಅದೇ ಹೆಂಗೆ ಬ್ರದರ್ ವಿವರಣೆ ಹೇಳ್ತೀರಾ? ಹೆಂಗೆ, ಎಲ್ಲಿಂದ ಬರ್ತದೆ ನಿಮ್ಗೆ ನೇಮ್ ಎಂತಿದೆ? ನಾವ್ ಅನ್ಕೊಬಿಡ್ತೀವಿ ಆಪಲ್ ಅಂತ ಅನ್ಕೊಬಿಟ್ಟು, ಸೇಬು ಅಂದ್ರೆ ಒಂದೇ ಗೊತ್ತಿರೋದು ನಮ್ಗೆ. ಆಪಲ್ಗೂ ಒಂದೊಂದ್ ತರ ನೇಮ್ ಇದೆ ಅಲ್ವಾ? ಅದು ನಿಮಗ್ ಮಾತ್ರ ಗೊತ್ತಿರುತ್ತೆ, ಫ್ರೂಟ್ಸ್ ಅಂಗಡಿಯವ್ರಿಗೆ ಮಾತ್ರ. ನಾವ್ ಒಂದ್ ಹೇಳೋದು ಸೇಬು ಆಪಲ್. ಹೇಳಿ ಅಣ್ಣ, ಇದು ಎಲ್ಲಿಂದ ಬರ್ತದೆ ಇದೊಂದು? ಇವಾಗ ಒಂದು ನ್ಯೂಜಿಲೆಂಡ್ ಸೀಸನ್ ನಡೀತದೆ. ಇದು ನ್ಯೂಜಿಲ್ಯಾಂಡ್. ಹೌದು ಸರ್. ಹೆಂಗೆ ರೈಟ್ ಹೆಂಗೆ? ಇವಾಗ 4400 ಇಂದ 4800 ಗಂಟ ಇರುತ್ತೆ ಕಿಲೋ ಬಾಕ್ಸಸ್. 18 kg ಬರುತ್ತೆ. 4000 ಬಾಕ್ಸ್ ಅಲ್ವಾ? 18 kg ಬರ್ತದೆ. 4800 500 ಗಂಟೆ ಇರ್ತದೆ ನಿಮ್ಗೆ. Okay. ಇವಾಗ ಮಾರ್ಕೆಟ್ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಸರ್, ಒಂದೇ ಪ್ರೈಸ್ ಇರಲ್ಲ. ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸಪ್ಲೈ ಕಮ್ಮಿ ಇದ್ರೆ ಜಾಸ್ತಿ ಆಗುತ್ತೆ ಪ್ರೈಸ್, ಸಪ್ಲೈ ಜಾಸ್ತಿ ಇದ್ರೆ ಕಮ್ಮಿ ಆಗುತ್ತೆ ಪ್ರೈಸ್. ಕಮ್ಮಿ ಆಗುತ್ತೆ. ಮಾರ್ಕೆಟ್ ಹಂಗೆ ರನ್ ಆಗೋದು, ಅದೇ ಡಿಮಾಂಡ್ ಇಷ್ಟು ರೇಷಿಯೋ ತರನೇ ಬರ್ತಾ ಇದೆ. ಯಾವಾಗ ರೇಟ್ ಜಾಸ್ತಿ ಇರ್ಬೋದು ನಿಮ್ ಪ್ರಕಾರ? ಯಾವಾಗ ಆಗಿದೆ? ಹೈ ಆಗುತ್ತೆ ಸರ್. ಇವಾಗ ಇದು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಹೈ ಇರುತ್ತೆ, ಸೀಸನ್ ಎಂಡಿಂಗ್ ಅಲ್ಲಿ ಹೈ ಇರುತ್ತೆ. ಪೀಕ್ ಸೀಸನ್ ಅಲ್ಲಿ ಹೈ ಇರಲ್ಲ, ಲೋ ಅಲ್ಲೇ ಇರುತ್ತೆ. ಲೋ ವ್ಯಾಲ್ಯೂ ಇರುತ್ತೆ. ರೇಟ್ ಎಲ್ಲರೂ ಇದೆಲ್ಲ ಒಂದು ಆವರೇಜ್ ಸೆಟ್ ಮಾಡಿ ಆ ಪ್ರೈಸ್ ಅಲ್ಲಿ ಮಾರ್ತಾ ಇರ್ತಾರೆ. ಹೈ ಬಂದಾಗನು ಕಸ್ಟಮರ್ ಗೆ ತಗೊಳ್ಳಲ್ಲ, ಲೋ ಬಂದಾಗಲೂ ಕಸ್ಟಮರ್ ಗೆ ಕಮ್ಮಿ ಕೊಡಲ್ಲ. ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ನಂಗೆ ಇನ್ನೊಂದು ಇದಕ್ಕೆ ಬ್ರದರ್ ಕೇಳ್ಬೇಕು ಅನ್ಸುತ್ತೆ ನಿಮ್ನ. ಈಗ ಮಾರ್ಕೆಟ್ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಇದೆಯಲ್ವಾ? ಇಲ್ಲಿ ಮಾರ್ಕೆಟ್ ಅಂದ್ರೆ ನಿಯಮಗಳಿದೆಯಾ? ಇದೇ ಪ್ರೈಸ್ ಮಾರ್ಬೇಕು ನೀವು ಅಂತ ರೂಲ್ಸ್ ಇದೆಯಾ ಮಾರ್ಕೆಟ್ ನಲ್ಲಿ? ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಂತ ಇರಲಿಲ್ಲ ಸರ್, ಮಾರ್ಕೆಟ್ ಪ್ರೈಸ್ ಅಂತ ಒಂದು ಇರುತ್ತೆ. ಮಾರ್ಜಿನ್ ಪ್ರೈಸ್. ಹೌದು. ಓಕೆ. ಜಾಸ್ತಿ ಇಲ್ಲ, ಬಾಕ್ಸ್ ಗೆ ಏನಂದ್ರೆ 200 to 300 ಮಾರ್ಜಿನ್ ಇಡ್ತಾರೆ. 100 to 300 ಮ್ಯಾಕ್ಸಿಮಮ್. ಅದ್ರ ಮೇಲೆ ಯಾರು ಮಾರ್ಜಿನ್ ಇಡಲ್ಲ. ಅದರೊಳಗಡೆನೆ ಅವರು ಪ್ರಾಫಿಟ್ ಲಾಸ್ ಎಲ್ಲ ಕವರ್ ಮಾಡ್ಕೋಬೇಕಾಗುತ್ತೆ. ಸುಮಾರು ಲಾಸಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇದೆಲ್ಲ ಪೆರಿಷಬಲ್ ಗೂಡ್ಸ್, ಬೇಗ ಹಾಳಾಗೋಗುತ್ತೆ. ಅಂತದ್ರಲ್ಲಿ ಮೇಂಟೈನ್ ಮಾಡಿ ಅವ್ರಿಗೆಲ್ಲ ವಿತಿನ್ ಅ ವೀಕ್. ಒಳಗಡೆ ಫ್ರೀಜರ್ ಇದೆಯಾ? ಹಾ ಸರ್, ಅದು ಒಳಗಡೆ ಹೋಗೋಣ ಬನ್ನಿ ಬ್ರದರ್. ಅದು ಇದು ನೇಮ್ ಬ್ರದರ್? ಗಾಲ ಸರ್, ಚಿನ್ನಿ ಗಾಲ. ಇದು ಚಿಲ್ಲಿ ಕಂಟ್ರಿಯಿಂದ ಬರೋದು. ಚಿಲ್ಲಿ ಕಂಟ್ರಿಯಿಂದ ಬರೋದು. ಹೌದು, ಇದು ಸೌತ್ ಅಮೆರಿಕದಿಂದ ಬಂದಿರೋದು. ಇದು ಬಂದು ಸೇಮ್ ನ್ಯೂಜಿಲೆಂಡ್ ಸೀಸನ್ ಅಲ್ಲೇ ಬರೋದು. ನ್ಯೂಜಿಲೆಂಡ್ ಗಿಂತ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ. ಎಲ್ಲ ಇರುತ್ತೆ ಲುಕ್ಸ್, ಆದ್ರೆ ಟೇಸ್ಟ್ ಸ್ಲೈಟ್ಲಿ ಡಿಫ್ರೆಂಟ್ ಇರುತ್ತೆ. ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಸ್ವಲ್ಪ, ಸ್ಲೈಟ್ ಆಗಿ. ಜಾಸ್ತಿ ಇದು ಅದೇ ಸರ್, ಸೇಮ್. ಎರಡು ಸೇಮ್. ಹೌದು ಸರ್. 18 kg ಬರ್ತದೆ. ಅದು 20 kg 20 ಕಿಲೋ ಬರ್ತದೆ. ಹೆಂಗೆ 20 ಕಿಲೋ ಹೆಂಗೆ ಬ್ರದರ್? 20 kg ಬರುತ್ತೆ ಬಾಕ್ಸಸ್. ಪ್ರೈಸ್ ಹೆಂಗೆ ನಿಮ್ಗೆ? ಅಂದ್ರೆ 4000 ಇಂದ ಸ್ಟಾರ್ಟ್ ಆಗುತ್ತೆ. 4000 ಸ್ಟಾರ್ಟ್ ಆಗುತ್ತೆ. 4000 ಅಂದ್ರೆ ಏನಿದ್ರು 4000 ಇಂದ ಸ್ಟಾರ್ಟ್ ಆಗ್ತದೆ. ಈಗ ಕರೆಂಟ್ ಪ್ರೈಸ್ ಅಷ್ಟಿದೆ ಸರ್, ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿದೆ. ಕಮ್ಮಿ ಅಂದ್ರೆ ಎಷ್ಟಿತ್ತು ಬ್ರದರ್? ಎಷ್ಟಾಗ್ಬೋದು ಕಮ್ಮಿ ಇರ್ತದೆ? 38 ಇಂದ ಇರುತ್ತೆ. 3800 ಅಂದ್ರೆ ಒಂದು ಸಮಥಿಂಗ್ 3300 400 ಸಮಥಿಂಗ್ ಡಿಫರೆನ್ಸ್ ಇರ್ತದೆ. ಹೌದು, ಸಮ್ಟೈಮ್ಸ್ 2000 ಗಂಟ ಹೈಕ್ ಆಗುತ್ತೆ. ಓಹೋ. ಬಾಕ್ಸಸ್ ಮೇಲೆ 2000 rupees ಗಂಟ ಜಾಸ್ತಿ ಆಗುತ್ತೆ, 2000 rupees ಗಂಟ ಕಮ್ಮಿ ಆಗುತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ ಅಂದ್ರೆ 38 ಇಂದ ಆಪಲ್ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್. ಇದು ಮರ್ಸೇಬು, ಗ್ರೀನ್ ಸೇಬು, ಗ್ರೀನ್ ಆಪಲ್. ಇದು ಎಲ್ಲಿಂದ ಬರೋದು ಬ್ರದರ್? ಇದು ಬಂದು ಇವಾಗ ಇಟಾಲಿಯಿಂದ ಬರ್ತದೆ. ಇಟಾಲಿಯಿಂದ. ಎಲ್ಲಾ ಕಡೆಗೆ ಇಟಾಲಿಯಿಂದ ಬರೋದು. ಬೇರೆ ಕಡೆ ಇಂಪೋರ್ಟ್ ಆಗುತ್ತಾ? ಬೇರೆ USA ಇಂದ ಬರುತ್ತೆ, ಮತ್ತೆ ಇಟಾಲಿಯಿಂದ ಬರುತ್ತೆ, ಪೋಲೆಂಡ್ ಇಂದ ಬರುತ್ತೆ. ಓಕೆ. ಬೇರೆ ಕಂಟ್ರಿಯಿಂದ ಬರುತ್ತೆ. ಇವಾಗ ಸೀಸನ್ ಎಲ್ಲಿಂದ ಅಲ್ಲಿಂದ ಬರ್ತಾರೆ. ಓಕೆ. ಜಾಸ್ತಿ ಎಲ್ಲಿ ಸೀಸನ್ ಇರುತ್ತೆ ಅಲ್ಲಿಂದ ಬರುತ್ತೆ. ಕರೆಂಟ್ ಆಗಿ ಈ ಮಂತ್ ಅಲ್ಲಿ ಎಲ್ಲಿ ಇದು ಕರೀತಾರೆ ಅಲ್ಲಿಂದ ಜಾಸ್ತಿ ಎಲ್ಲಿ ಸಿಗುತ್ತೆ. ಇದು ಹೆಂಗೆ ಬ್ರದರ್? ಇದು ಹೆಂಗೆ ಬಾಕ್ಸ್? 4400. ಇದು ಬ್ರದರ್? ಇದು ರೆಡ್ ಡಿಲಿಷನ್ ವಾಷಿಂಗ್ಟನ್ ಆಪಲ್. ಇದು ಹೆಂಗೆ ಬ್ರದರ್ ಬಾಕ್ಸ್? ಇದು 4200 ಇಂದ 4800 ಗಂಟ. 4200. ಇದ್ರ ಬ್ರದರ್ ಒಂದು ಕ್ವಶನ್, ಇದ್ರಲ್ಲೂ ಕ್ವಾಲಿಟಿ ಹೋಗುತ್ತೆ ಬ್ರದರ್? ಅಲ್ಲ, ಸ್ವಲ್ಪ ನಂಬರ್ 1 ಕ್ವಾಲಿಟಿ ಅಂತ ಏನೋ ಡಿವೈಡ್ ಇದೆಯಾ? ಪ್ರೀಮಿಯಂ, ಫ್ಯಾನ್ಸಿ, ಎಕ್ಸ್ಟ್ರಾ ಫ್ಯಾನ್ಸಿ. ಇದೆಲ್ಲ ನಂಬರ್ 1 ಕ್ವಾಲಿಟಿನೇ ಇಟ್ಟರೆ ನೀವೆಲ್ಲ? ಇದೆಲ್ಲ ಫ್ಯಾನ್ಸಿ ಇದೆ, ಎಕ್ಸ್ಟ್ರಾ ಫ್ಯಾನ್ಸಿ ಇದೆ, ಪ್ರೀಮಿಯಂ ಬರುತ್ತೆ. ಪ್ರೀಮಿಯಂ ಅಂದ್ರೆ ಸ್ವಲ್ಪ ಕಲರ್ ಡಾರ್ಕ್ ಇರುತ್ತೆ. ಓಕೆ. ಇದ್ರಲ್ಲಿ ಇನ್ನೊಂದು ಕ್ವಾಲಿಟಿ ಬರುತ್ತೆ. ಆಪಲ್ಸ್ ಅಲ್ಲಿ ಟೇಸ್ಟ್ ಸೇಮ್ ಇರೋದ್ರು ಲುಕ್ ವೈಸ್ ಚೇಂಜ್ ಆಗುತ್ತೆ. ಟೇಸ್ಟ್ ಸಿಮಿಲರ್ ಆಗಿರುತ್ತೆ. ಕಸ್ಟಮರ್ಸ್ ಗೊತ್ತಿರಲ್ಲ, ದೇ ಗೋ ಫಾರ್ ಲುಕ್. ಆದ್ರೆ ಟೇಸ್ಟ್ ಚೆನ್ನಾಗಿರೋದಂದ್ರೆ ಅದು ಕಲರ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಷ್ಟೇ ಅನ್ನೋದು. ಅದರಿಂದ ಸುಮಾರು ವೇಸ್ಟ್ ಆಗ್ತಾ ಇದೆ. ನಿಮ್ಗೂ ಲಾಸ್ ಇರುತ್ತೆ ಪಾಪ. ಹೌದು, ಇಲ್ಲ, ಇವಾಗ ಕಸ್ಟಮರ್ ಸೇಲ್ ಮಾಡಕ್ ಕಲರ್ ಇರೋದು ತಗೊಂಡ್ ಹೋಗ್ತಾರೆ. ಕಲರ್ ಇಲ್ದಿರೋದೆಲ್ಲ ಇಟ್ಸ್ ಸ್ಪಾಯ್ಲಿಂಗ್ ಓನ್ಲಿ. ಅದಾತರ ಕಲರ್ ಹೋಗೋದ್ ಬಿಟ್ಟು ಟೇಸ್ಟ್ ಹೋಗೋದು ನೋಡಿ. ಸ್ವಲ್ಪ ನೋಡ್ಕೊಳ್ಳಿ ಆಪಲ್ ಯಾವ್ದು ಯಾವ ರೇಟ್ ಅಂತ ಸ್ವಲ್ಪ ನಾಲೆಜ್ ಇದ್ರೆ ಒಳ್ಳೆಯದು. ಬಗ್ಗೆ ನಾಲೆಜ್
ಮ್ಯಾನೇಜ್ ಇದ್ರೆ ಮಾತ್ರ ಪ್ರತಿಯೊಂದು ಫ್ರೂಟ್ಸ್ಗೂ ವ್ಯಾಲ್ಯೂ ಜಾಸ್ತಿ, ನಿಮ್ಗೂ ವ್ಯಾಲ್ಯೂ ಜಾಸ್ತಿ. ಜಾಸ್ತಿ ವೇಸ್ಟ್ ಆಗೋದು ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಚೆನ್ನಾಗ್ ಬಂದ್ ಸ್ವಲ್ಪ ಡಿಮ್ ಇದ್ರೆ ಇದು ಚೆನ್ನಾಗಿಲ್ಲ ಫ್ರೂಟ್ಸ್ ಅನ್ಕೋತಾರೆ, ಯಾವ್ದು ದಾಳಂಬ್ರಿ ಆಗ್ಲಿ ಹಾ, ಆಪಲ್ ಆಗ್ಲಿ. ಹಾ. ಅದರಿಂದ ಜನಗೆ ಗೊತ್ತಿಲ್ಲ, ತಗೊಳಲ್ಲ, ಪಿಕ್ ಮಾಡಲ್ಲ, ಸೊ ಅದು ವೇಸ್ಟ್ ಆಗೋಗುತ್ತೆ. ಇಲ್ಲಿ ಸ್ಟೋರ್ ಮಾಡಿ ನಾವು ಲಾಸ್ಟ್ ವೇಸ್ಟ್ ಆಗಿ ಹೋಗುತ್ತೆ. ಆ ತರ ಮಾಡಿದ್ರಂಗೆ ಸ್ವಲ್ಪ ಯಾವ್ದು ವೆರೈಟಿ ಏನಂತ ಸ್ವಲ್ಪ ನಾಲೆಜ್ ಗೊತ್ತಾದ್ರೆ ಅವ್ರಿಗೂ ಒಳ್ಳೇದು. Okay. Purchase ಮಾಡೋದು. ಇದು ಬ್ರದರ್, ಇದು ಫ್ರಿಜ್ ಅಲ್ಲಿ ಇರ್ಬೇಕು ಯಾವಾಗ್ಲೂ. ಇದು ಪೋಲೆಂಡ್ ಇಂದ ಇಟಾಲಿ ಸರ್. ಇಟಾಲಿ ಅಂದ್ರೆ ವೆರೈಟಿಗೆ ಮೋಸ್ಟ್ಲಿ ಇಟಾಲಿ ಅಂತಾರೆ. ಹಾ. ಇದು ರೆಟಿಲಿಷನ್, ಅದು ವಾಷಿಂಗ್ಟನ್ ಇಂದ ಬಂದಿರ್ತಾರ. ಹಾ, ಇದು ಇಟಾಲಿಯಿಂದ ಬಂದಿದೆ, ಪೋಲೆಂಡ್ ಇಂದನೂ ಬರುತ್ತೆ. ಪೋಲೆಂಡ್ ಎಲ್ಲ ಬರುತ್ತೆ. ಈ ವೆರೈಟಿ ಎಲ್ಲ ನೋಡಿ ಡಾರ್ಕ್ ಕಲರ್ ಇರುತ್ತೆ. ಓಕೆ. ಇದೆಲ್ಲ ವಾಟರ್, ಜಾಸ್ತಿ ವಾಟರ್ ಕಂಟೆಂಟ್ ಇರೋದು, ಹಾ ಹಾ ಹಾ. ಕಮ್ಮಿ ಇರುತ್ತೆ. ಓಕೆ, ಸ್ವಲ್ಪ ಹುಳಿ ಹುಳಿ. ಹುಲಿ ಹುಲಿ ಬರುತ್ತೆ. ಬರೋ- ಪಿಂಕ್ ಲೇಡಿ ಅಂತ ಒಂದ್ ಬರುತ್ತೆ, ಆ ವೆರೈಟಿ ಪಿಂಕಿ ಕ್ರಿಸ್ಪ್ ಅಂತ ಹಾ, ಬರುತ್ತೆ. ಓಕೆ. ಅದು ಹುಲಿ ಬರುತ್ತೆ. ಹಾ. ಕಾಲಾದಲ್ಲಿ ಸ್ವೀಟ್ ಬರುತ್ತೆ. ಅದು ಸ್ವೀಟ್ ಬರುತ್ತೆ. ಹೌದು. ಇದು ಸ್ವಲ್ಪ ಟೇಸ್ಟ್, ಸ್ವಲ್ಪ ಸ್ವೀಟ್ ಕಮ್ಮಿ. ಇದು ವಾಟರ್ ಇರುತ್ತೆ ಜಾಸ್ತಿ. ಅಂದ್ರೆ ಇದು ಕೋಲ್ಡ್ ಇದೆಯಲ್ಲ, ಕ್ರಂಚಿನೆಸ್ ಭಯಂಕರ ಇರುತ್ತೆ ಅದ್ರಲ್ಲಿ. ಇದು ಕೋಲ್ಡ್ ಇದೆಯಲ್ಲ ಫ್ರಿಜ್ ಅಲ್ಲಿ ಇರ್ಬೇಕಾ? ಏನಾತರ ಸರ್ ಇದು ಕೋಲ್ಡ್ ಇದೆಯಲ್ಲ ಇಷ್ಟೊಂದು, ಇದು ಫ್ರಿಜ್ ಅಲ್ಲಿ ಇರ್ನೇಬೇಕಾ ಇಲ್ಲ ನಾರ್ಮಲ್ ಆಗಿ ಇವು ತರ ಇಡ್ಬೋದಾ? ನಾವು ಸ್ಟೋರ್ ಮಾಡ್ತಾರೆ ಇದರಿಂದ ಅದ ತರ ಇದೆ. ಅಂದ್ರೆ ಹಾಳಾಗ್ಬಾರ್ದು, ಡ್ರೈ ಆಗ್ಬಾರ್ದು. ಡ್ರೈ ಆಗ್ಬಾರ್ದು ಅಂತ. ಇದು ಬ್ರದರ್ ಸೇಮ್ ಸರ್, ಗಾಲ, ಇದೆಲ್ಲ ಗಾಲ ವೆರೈಟಿ. ಇದೆಲ್ಲ ಗಾಳ ವೆರೈಟಿ. ಅದು ನನ್ನಲ್ಲಿ ಹುಲಿ ಇರೋದು, ಲೈಟ್ ಹುಲಿ ಇರೋದು. ಇದಾ ಅದು ಪಿಂಕಿ ಕ್ರಿಸ್ಪ್ ಅಂತಾರೆ. ಪಿಂಕ್ ಪಿಂಕಿ ಕ್ರಿಸ್ಪ್ ಅದು ಕ್ರಿಸ್ಪ್. ಅದು ಆಪಲ್ ಹೆಸರು. ಹಾ. ಅದು ಪಿಂಕ್ ಲೇಡಿ ಅಂತ ಬ್ರ್ಯಾಂಡ್ ಹೆಸರು. ಅದು ಪಿಂಕ್ ಲೇಡಿನ ಬ್ರ್ಯಾಂಡ್ ನೇಮ್. ಹೌದು. ಸ್ವಲ್ಪ ವೆಯ್ಟ್ ಜಾಸ್ತಿ ಇರಲ್ಲ. Weight ಜಾಸ್ತಿ ಕಾಣುತ್ತೆ. ಅದು ವೆಯ್ಟ್ ಜಾಸ್ತಿ ಕಾಣುತ್ತೆ, ಈ ಆಪಲ್ ವೆಯ್ಟ್ ಜಾಸ್ತಿ ಕಾಣುತ್ತೆ. Okay. ಇದೆಲ್ಲ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಿಂದ ವೆಯ್ಟ್ ಜಾಸ್ತಿ ಕಾಣುತ್ತೆ. ಇದೆಲ್ಲ ಹೆಂಗೆ ಬ್ರದರ್ ಇದು ಸರ್ ಬಾಕ್ಸ್? ಸೇಮ್ ಸರ್, ಅದೇ 4000. ಪ್ರೈಸ್ ರೇಂಜ್ ಅಲ್ಲಿ 4000 ಸ್ವಲ್ಪ ಇದಿರ್ತದೆ ಕರೆಕ್ಟ್. ನೆಕ್ಸ್ಟ್ ಇವಾಗ ಸೀಸನ್ ಎಂಡ್ ಆಗ್ತಾಗ 6000 ಗಂಟ ಹೋಗ್ಬೋದು. ಓಕೆ. ಇದೊಂದು ನನಗೆ ಮೇನ್ ಬೇಕಾಗಿರೋದು ಬ್ರದರ್. ಇದು ಆರೆಂಜ್ ಅಲ್ಲಿ ಇಟ್ಟಿದ್ರಲ್ಲ, ಆರೆಂಜ್ ಎಲ್ಲ ಆರೆಂಜ್ ಬ್ರದರ್, ಎಂತ ಇದು ನನಗೆ ಗೊತ್ತಾಗಿಲ್ಲ. ಇದು ಇದೇನು ಬ್ರದರ್? ಇದು ಇದು ಸಿಟ್ರಸ್ ಸರ್. ಇದು ಸಿಟ್ರಸ್. ಸಿಟ್ರಸ್ ಆರೆಂಜ್ ಅಲ್ಲಿ ದೊಡ್ಡ ಸೈಜ್ ಬರುತ್ತೆ. ಬೀಜ ಸೀಡ್ಲೆಸ್, ಸೀಡ್ಸ್ ಇರುತ್ತೆ. ಸೀಡ್ ಇರುತ್ತೆ. ಈಜಿಪ್ಟ್ ಅಲ್ಲಿ ಸೀಡ್ ಇರುತ್ತೆ. ಹಾ. ಈಜಿಪ್ಟ್ ವೆರೈಟಿ. ಈಜಿಪ್ಟ್ ವೆರೈಟಿ. ಆಫ್ರಿಕಾ ವೆರೈಟಿಲಿ ಬಂದು ಸೀಡ್ ಇರಲ್ಲ. ಅದೇ ತರ ಚೈನಾ ವೆರೈಟಿ ಅಲ್ಲಿ ಸೀಡ್ ಇರುತ್ತೆ. ಓಕೆ. ಆ ತರ ಬೇರೆ ಬೇರೆ ಕಂಟ್ರಿ ಸೀಸನ್ ಮುಗಿತಾ ಇಯರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಈಜಿಪ್ಟ್ ಸೀಸನ್, ಹಾ. ಸೌತ್ ಆಫ್ರಿಕಾ, ಅದಾದ್ಮೇಲೆ ಆಸ್ಟ್ರೇಲಿಯಾ, ಅದಾದ್ಮೇಲೆ ಚೈನಾ. ಇದೇ ಸೈಕಲ್ ಇದಾಗ್ತಾ ಇರ್ತದೆ. ಇದು ಬ್ರದರ್, ಇದು ಚೈನಾ ಮ್ಯಾಂಡ್ರಿನ್, ಅದು ಸೌತ್ ಆಫ್ರಿಕಾ. ಇದು ಚೈನಾ ಮ್ಯಾಡ್ರಿನ್, ಇದು ಸೌತ್ ಆಫ್ರಿಕಾ. ಅಲ್ಲಿ ಸೀಡ್ಲೆಸ್ ಬರುತ್ತೆ. ಇದು ಸೀಡ್ಲೆಸ್. ಇದು ಹೌದು. ಇದು ಸೀಡ್ಸ್ ಇದ್ದೇ ಇರ್ತದೆ. ಇದು ಇದಂಗೆ ಕೆಜಿ? ಇದು 1400 ಬಾಕ್ಸ್ಗೆ 15 ಕೆಜಿ. ಇದು ಅದು 1400 1400 9 ಕೆಜಿ. ಇದು ಸೀಡ್, ಇದು ಸೀಡ್ಸ್, ಇದು ವಿತೌಟ್ ಸೀಡ್ಸ್. ಇದು ಬ್ರದರ್, ಇದು ಅದು ಸೌತ್ ಆಫ್ರಿಕಾ ಸರ್. ಸೌತ್ ಆಫ್ರಿಕಾ ಮ್ಯಾಂಡ್ರಿನ್ ಅಂತಾರೆ. ಮ್ಯಾಂಡ್ರಿನ್. ಇದು ಮ್ಯಾಂಡ್ರಿನ್ ಸೌತ್ ಆಫ್ರಿಕಾ. ಕಾಮನ್ ಹೆಸರು ಮ್ಯಾಂಡ್ರಿನ್ ಅಂತಾರೆ. ಓಕೆ. ಇದು ಸೇಮಾ? ಸೇಮ್. ಇದು ಸರ್ ನಿಮ್ಗೆ ಟೀ ಇಲ್ಲ ಬೇಡ ಬ್ರದರ್. ಅದು ಗ್ರೇಪ್ ಫ್ರೂಟ್ ಸರ್. ಅದು ಗ್ರೇಪ್ಸ್. ಚಕೋತ ಅಂತಾರಲ್ಲ ಕನ್ನಡದಲ್ಲಿ, ಅದು ಲಾಸ್ಟ್ ಅಲ್ಲಿ ಇದೆ. ಇದು ಚಕೋತ. ಈ ಚಕೋತ ಹೇಳ್ತಾರ ಬರ್ತದೆ ಬ್ರದರ್, ಸ್ವಲ್ಪ ಎಲ್ಲೋ ಈ ತರ. ಇಂಪೋರ್ಟೆಡ್. ಇದು ಇಂಪೋರ್ಟ್. ಇದು ಎಲ್ಲಿಂದ ಬರೋದು ಇಂಪೋರ್ಟ್? ಇದು ಅದೇ ಕಲರ್ ಬರುತ್ತೆ, ಸ್ಟ್ಯಾಂಡರ್ಡ್ ಆಗಿ ಅದೇ ತರ ಬರುತ್ತೆ. ಇದೇ ತರ ಸ್ಟ್ಯಾಂಡರ್ಡ್. ಇದು ಇದು ದಪ್ಪನ ಬರುತ್ತಲ್ವ? ಇದು ಸ್ವಲ್ಪ ಗ್ರೀನ್ ಮತ್ತೆ ಎಲ್ಲೋ ಇರ್ತದೆ ಅಲ್ವಾ? ಅದು ಇಲ್ಲಿ ಲೋಕಲ್ ಸಿಗೋದು. ಲೋಕಲ್ ಅಲ್ಲಿ ಆ ತರ ಇರುತ್ತೆ. ಇದು ಒಂದು ಇಂಪೋರ್ಟ್, ಅದೇ ಕಲರ್. ಚಕೋತ. ಓಕೆ, ಸೂಪರ್ ಬ್ರದರ್. ಹೊಸೂರು ಫ್ರೂಟ್ಸ್ ಮಾರ್ಕೆಟ್ ಬಂದ್ರೆ ವಿಪಿ ಫ್ರೂಟ್ಸ್ ಅಂತ ಇದೆ. E9 ವಿಪಿ ಫ್ರೂಟ್ಸ್ ಮಾರ್ಕೆಟ್ ಬಂದ್ ತಗೊಂಡೋಗಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರು. ಎಲ್ಲಿಂದ ಬರ್ತದೆ ಅದು ತುಂಬಾ ನಾಲೆಡ್ಜ್ ಇರ್ಬೇಕು. ನಾವು ಫ್ರೂಟ್ಸ್ ತಗೋತೀನಿ ಅಂತ ಅಂದ್ರೆ ಸುಮ್ಮನೆ ವ್ಯಾಪಾರ ಮಾಡೋದಂತ ಅಲ್ಲ. ನಾವ್ ಅನ್ಕೊಳ್ತೀವಿ ಒಂದೇ ಕಡೆಯಿಂದ ಬರ್ತದೆ, ಕಾಶ್ಮೀರದಿಂದ ಬರ್ತದೆ, ಕಾಶ್ಮೀರದಿಂದ ಬರ್ತದೆ ಫ್ರೂಟ್ಸ್ ಅಂತ. ವೆರೈಟಿ ಫ್ರೂಟ್ಸ್, ವೆರೈಟಿ ಬೇರೆ ಬೇರೆ ಕಂಟ್ರಿಯಿಂದಲೂ ಬರ್ತದೆ. ಓಕೆನಾ? ಅದ್ ಯಾವ ತರ ಮೇಂಟೈನ್ ಮಾಡ್ಬೇಕು, ಯಾವ ತರ ನಮ್ಗೆ ಗೊತ್ತಿರ್ಬೇಕು ಮೇನ್. ಅದು ಬ್ರದರ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಪಾಪ ಎಜುಕೇಟೆಡ್ ಪರ್ಸನ್ ಆಕ್ಚುಲಿ. ಬನ್ನಿ ಮತ್ತೆ ಅವ್ರದೊಂದು ಸ್ಟೋರೇಜ್ ಮಾಡಿದ್ದಾರೆ, ಒಳಗಡೆ ಹೋಗೋಣ. ಬ್ರದರ್ ಟೀ ಕುಡಿತಿದ್ದಾರೆ, ಬನ್ನಿ ಒಳಗಡೆ ಹೋಗೋಣ. ಸ್ಟೋರೇಜ್ ಹೆಂಗಿದೆ ಈ ಜಾಗ ಬರೋದು ಮರಿಬೇಡಿ. ನಮ್ ಕಡೆ ಪಾಪ ಇವ್ರಿಗೂ ಒಳ್ಳೆ ವ್ಯಾಪಾರ ಆಗ್ಲಿ. ಇಲ್ಲ ನೋಡಿ, ಹಣ್ಣಲ್ಲಿ ಫುಲ್ ಕ್ಲೀನ್ ಆಗಿ ಜೋಡಿಸಿದ್ದಾರೆ. ಹುಣಸೆ ಅಲ್ವಾ ಇದು? ಸರ್, ಸ್ವೀಟ್ ಟ್ಯಾಂಬ್ರಿನ್ ಥೈಲ್ಯಾಂಡ್ ಇಂದ ಬರುತ್ತೆ. ಥೈಲ್ಯಾಂಡ್ ಇಂದ. ಹೆಂಗೆ ಬರೋದು ಬಾಕ್ಸ್? ಇದು 150 ರೂಪಾಯಿ ಬಾಕ್ಸ್ ಇದೆ. ಇದು ರಿಟೇಲರ್ಸ್ ಮಾಡ್ತಾರೆ. 100 rupees ಅಂದ್ರೆ 20-30 ರೂಪೀಸ್ ಡಿಸ್ಕೌಂಟ್ ಇರ್ತದೆ. 1/4 kg ಅಲ್ಲ ಇದು? 200 grams ಸರ್. 1/4 kg 50 grams ಕಮ್ಮಿ. ಓಕೆ, 1/4 200 ಗ್ರಾಮ್. ಓಕೆ, ಒಳ್ಳೆದಾಗಿ. ಅವಕಾಡೋ ಇದೆ. ಅವಕಾಡೋ plums ಇದೆ. ಇಂಡಿಯನ್
ಪ್ಲಮ್ಸ್. ಇಂಡಿಯನ್ ಪ್ಲಮ್ಸ್. ಇಂಪೋರ್ಟ್ ಅಲ್ಲಿ ಏನೇನ್ ಸಿಗುತ್ತೆ ಅದ್ರಲ್ಲಿ ಮೋಸ್ಟ್ಲಿ ಇಂಡಿಯನ್ ಸಿಗುತ್ತೆ, ಆ ಓ, ಸೀಸನ್ ಅಲ್ಲಿ okay. ಮಾತ್ರ ಸಿಗುತ್ತೆ. ಅದು ಸೀಸನ್ ಇದ್ರೆ ಮಾತ್ರ ನಿಮ್ಗೆ ಇದಾಗ್ತದೆ ಕರೆ. ನೋಡಿ ಇದು ನ್ಯೂಜಿಲೆಂಡ್ ಅಲ್ಲ ಇದೆ ಟಾಪ್ ಆಪಲ್ ಇದು. ನ್ಯೂಜಿಲೆಂಡ್ ಇದು ಕ್ವೀನ್ ಆಪಲ್ ಅಂತಾರೆ, ರಾಕೆಟ್ ಆಪಲ್ ಬ್ರಾಂಡಿಂಗ್ ಅಂತ ಬರ್ತದೆ. ಓ, ಓಕೆ, ಇದು ಬಂದು ಬಾಟಲ್ ಅಲ್ಲಿ ಬರುತ್ತೆ, ಓಕೆ ಓಕೆ. ಮಾಲ್ ಅಲ್ಲ ಬಾಟಲ್ ಅಲ್ಲಿ ಬರುತ್ತೆ. ಹಾ, ಹಾ, ರಾಕೆಟ್ ಹಾ, ಬ್ರಾಂಡ್ ಹಾ, ಅಲ್ಲಿ okay. ಇದು ಇರೋದ್ರಲ್ಲೇ ಸ್ವೀಟ್ ಇರುತ್ತೆ ಅದು ಆಪಲ್, ತುಂಬಾ ತುಂಬಾ ಸ್ವೀಟ್. ಓ. ಇದಕ್ಕಿಂತ ಸ್ವೀಟ್ ಬರಲ್ಲ ಆಪಲ್, ಆ ತರ Okay, ಇರುತ್ತೆ. okay. ಇದು ಗ್ರೇಪ್ಸ್ ಅಲ್ಲ? ರೆಡ್ ಗ್ಲೋಬ್ ಸರ್, ಇದು ಚೈನಾ ರೆಡ್ ಗ್ಲೋಬ್. ರೆಡ್ ಗ್ಲೋಬ್ಸ್. ಹೌದು, ರೆಡ್ ಗ್ಲೋಬ್. ಇಂಡಿಯನ್ ರೆಡ್ ಗ್ಲೋಬ್ ಸ್ವಲ್ಪ ಸ್ಲೈಟ್ಲಿ ಹಾ, ಕಲರ್ ಹಾ, ಕಮ್ಮಿ okay, ಇರುತ್ತೆ. okay, ಸೇಮ್ okay. ಟೇಸ್ಟ್ ಎಲ್ಲ ಏನ್ ಡಿಫ್ರೆನ್ಸ್ ಜಾಸ್ತಿ ಇರಲ್ಲ. ಹಾ, ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಅಷ್ಟೇ. ಇದು ಪ್ರೈಸ್ ಅದೇ ತರ ಇಂಪೋರ್ಟ್ ಆಗೋದ್ರಿಂದ ಪ್ರೈಸ್ ಸ್ವಲ್ಪ ಪ್ರೈಸ್ ಸ್ವಲ್ಪ ನಿಮಗೂ ಸ್ವಲ್ಪ ಪ್ರೈಸ್ ಬೇಕು, ಇದು ಬೇಕು, ವ್ಯಾಪಾರ ಬೇಕಲ್ಲ. ಇದು ಇಂಪೋರ್ಟ್ ಫ್ರೂಟ್ಸ್ ಅನ್ನ ಇದ್ರ ಮುಖಾಂತರ ಎಷ್ಟೆಷ್ಟು ಕೋಲ್ಡ್ ಸ್ಟೋರೇಜ್ ಇದ್ದು ಹಾ ಸರಿ, ಬನ್ನಿ. ಕೋಲ್ಡ್ ಸ್ಟೋರೇಜ್ ಹೋಗಿ ಒಳಗಡೆ ಹೋಗೋಣ. ನಮ್ಮ ಬ್ರದರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಫುಲ್ ಬಂದಿದ್ದೆಲ್ಲ ಸ್ಟೋರೇಜ್ ಮಾಡ್ತಿರ್ತಾರೆ. ನಂತರ ಅದು ಖಾಲಿ ಆದಂಗೆ ಹೊರಗಡೆ ಅಲ್ಲಿ ನೋಡಿ ನೋಡ್ತಿರಲ್ಲ, ಇದು ಚಿಲ್ಲಿಗಾಲದು ಬ್ರ್ಯಾಂಡ್. ಇದು ಒಂದು ಬಂದಿದೆ ಬ್ರ್ಯಾಂಡ್, ಓಪನ್ ಆದ್ರೆ ಇದೆಲ್ಲ ಚಿಲ್ಲಿಗಾಲ. ಚಿಲ್ಲಿಗಾಲ ಇದೆಲ್ಲ ಚಿಲ್ಲಿಗಾಲ. ಇವಿಷ್ಟು ಚಿಲ್ಲಿಗಾಲನೆ, ಬೇರೆ ಬೇರೆ ಬ್ರ್ಯಾಂಡ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ ಬ್ರಾಂಡ್, ಬೇರೆ ಬೇರೆ ಸೈಜ್, ಕಲರ್ ಸ್ವಲ್ಪ ಬಾಕ್ಸ್ ಚೇಂಜ್ ಅಷ್ಟೇ. ಹೌದು. ಅದೇ ಪ್ರೀಮಿಯಂ, ಎಕ್ಸ್ಟ್ರಾ ಫ್ಯಾನ್ಸಿ ಅನ್ನಲ್ಲ, ಆ ತರ ವೇರಿಯೇಷನ್ ಆಗುತ್ತೆ. ಟೇಸ್ಟ್ ಎಲ್ಲ ಒಂದೇ, ಓಕೆ. ಆದ್ರೆ ಲುಕ್ ವೈಸ್ ಚೇಂಜ್ ಆಗೋದ್ರಿಂದ ಅದಕ್ಕೆ ಸೆಗ್ರಿಗೇಟ್ ಮಾಡಿ ತೆಗೆದಿರ್ತದೆ. ಇದು ಗ್ರೀನ್ ಆಪಲ್, ಇದು ಗ್ರೀನ್ ಆಪಲ್, ಇಟಾಲಿಯಿಂದ ಬಂದಿರೋದು. ಇಟಾಲಿಯನ್. ಇದು ಸಿಟ್ರಸ್ ಅನ್ನಲ್ಲ, ಆ ಹಾ. ಸಿಟ್ರಸ್ ಇದು. ಹಾ. ಇಟಾಲಿ ಇದು ರೆಡ್ ಆಪಲ್ ಅನ್ನಲ್ಲ, ಇಟಾಲಿಯಿಂದ ಇದು ಬಂದಿರೋದು. ರೆಡ್ ಆಪಲ್. ರೆಡ್ ಆಪಲ್ ವುಡ್ ಅಲ್ಲೇ ಬರುತ್ತೆ ಅದು ಮೋಸ್ಟ್ಲಿ. ಹಾ. ಬನ್ನಿ ಮೇಲೆ ಹೋಗುವ, ಇದೆಲ್ಲ ಅದೇ ಗಾಲಾ ಬ್ರ್ಯಾಂಡ್ಗಳು. ಬನ್ನಿ ಮೇಲ್ಗಡೆ ಹೋಗೋಣ. ಕೋಲ್ಡ್ ಗುರು ನಿಲ್ಲಕ್ಕಾಗಲ್ಲ ಸರ್ ಅದಲ್ಲಿ. ತುಂಬಾ ಖುಷಿ ಆಯ್ತು ಬ್ರೋ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರೋ ನನಗೆ ಸೀರಿಯಸ್ಲಿ. ಇಲ್ಲ ಜನಗೆ ನಮಗೂ ಒಂದು ಸ್ಟಾರ್ಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕಂತ ಆಸೆ ಇತ್ತು. ಯಾಕಂದ್ರೆ ಜಾಸ್ತಿ ವೇಸ್ಟ್ ಆಗತ್ತಲ್ಲ, ಅವರು ತಿನ್ನಂಗಿಲ್ಲ, ಅವ್ರು ಎಕ್ಸ್ಟ್ರಾ ಪ್ರೈಸ್ ಪೇ ಮಾಡ್ದಂಗ ಆಯ್ತು. ನಮಗೂ ಸೇಲ್ಸ್ ಇಲ್ಲ, ಕೆಳಗಡೆ ಹಾಕೋದು ತಿನ್ನೋ ವಸ್ತು ಸರ್, ಕೆಳಗಡೆ ಹಾಕಿದ್ರೆ ಬೇಜಾರಾಗುತ್ತೆ. ಅದೇ ಏನು ಅಷ್ಟು ವೇಸ್ಟ್ ಆಗಕ್ ಬಿಡಲ್ಲ. ಇದು ಬಡ ಫ್ರೂಟ್. ಹೌದು ಸರ್, ಇದು ರೈಪ್ ಆಗಿರೋದು. ನೋಡಿ ಸಖತ್ತಾಗಿ ರೈಪ್ ಆಗಿದೆ. ಇದು ಸುಮಾರು ಕರೆಕ್ಟ್ ಆಗಿರುತ್ತೆ. ಅವಾಗ ಸೇಲ್ಸ್ ಇಟ್ಬಿಡ್ತೀರಾ? ಇಲ್ಲ, ನಾವು ಡಾರ್ಕ್ ಇದು ಗ್ರೀನಿಶ್ ಆಗಿ ಸೇಲ್ಸ್ ಇರ್ತೀರಿ. ಇದು ತಗೊಂಡಾಗ ಅವ್ರು ಸೇಲ್ ಮಾಡ್ತಾರೆ ರಿಟೇಲ್. ಇವಾಗ ಇದು ಬಂದ್ಬಿಟ್ಟು ನೀವು ಮಧ್ಯವರ್ತಿ, ನಾವು ಹೋಲ್ಸೇಲ್ ರೈಟರ್ ಬಂದ್ಬಿಟ್ಟು ಅವ್ರು ಇನ್ನೊಂದು ಸೇಲ್ ಮಾಡ್ತಾರೆ, ನಾವು ತಗೋತೀರಿ ಡೈರೆಕ್ಟ್ ಆಗಿ. ನಂತರ ನಿಮ್ಮಿಂದ ಬೇರೆ ತಗೊಂಡು ಸೇಲ್ ಮಾಡ್ತಾರೆ, ತಗೊಂಡು ಸೇಲ್. ಸೂಪರ್ ಬ್ರೋ. ಇದೆಲ್ಲ ಪ್ರೈಸ್ ನಿಯರ್ಲಿ ಡಬಲ್ ಟು ಪ್ರೈಸ್ ಬರುತ್ತೆ ನೋಡಿ. ಮ್ಯಾಂಡ್ರಿನ್ಸ್ ಇದೆಲ್ಲ ಹೆಂಗೆ ಜೋಡಿಸಿದ್ ನೋಡಿ ಗುರು, ಖುಷಿ ಆಗೋಯ್ತು ನನಗೆ. ಸೂಪರ್ ಬ್ರೋ. ಬಗ್ಗೆ ಹೊರಡ್ಬೇಕಂತ ತಲೆ ಬಂದ್ಬಿಡ್ತದೆ ನೋಡಿ. ಇಲ್ಲಿ ಎಷ್ಟು ಕೂಲ್ ಇದೆ ಗೊತ್ತಾ, ಎಲ್ಲ ತರ ಫ್ರೂಟ್ಸ್ ಇದೆ ಇಲ್ಲಿ. ಜಾಸ್ತಿ ಆಪಲ್, ಆರೆಂಜ್ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಂಡಿರೋದೆ. ಬಟ್ ಕಿವಿಯಲ್ಲೇ ಬಂದು ನ್ಯೂಜಿಲ್ಯಾಂಡ್ ಇದು ನ್ಯೂಜಿಲ್ಯಾಂಡ್. ಬಾಕ್ಸ್ ನೋಡೋಣ. ನ್ಯೂಜಿಲ್ಯಾಂಡ್ ಇವರು ಅವ್ರ ಮೊನೋಪೊಲಿ ತರ. ನ್ಯೂಜಿಲ್ಯಾಂಡ್ ಕಿವಿಯಲ್ಲಿ ಇವರೇ ಮೊನೋಪೊಲಿ ತರ. ಗೋಲ್ಡನ್ ಕಿವಿ ಬರುತ್ತೆ, ಮತ್ತೆ ನ್ಯೂಜಿಲ್ಯಾಂಡ್ ಇವ್ರದ್ದು ಮೊನೋಪೊಲಿ ತರ. ಇವ್ರ ನೆಕ್ಸ್ಟ್ ಬಂದು ಚಿಲ್ಲಿ ಬರುತ್ತೆ. ಚಿಲ್ಲಿ ಬೇರೆ ಬೇರೆ ಬ್ರಾಂಡ್ ಬರುತ್ತೆ. ಆದ್ರೆ ಚಿಲ್ಲಿ ಬಂದು ಸ್ವಲ್ಪ ಹಾರ್ಡ್ ಇರುತ್ತೆ, ಸ್ವಲ್ಪ ಗಟ್ಟಿ ಇರ್ತದೆ, ತಡಿತಾ ಇದೆ ಸ್ವಲ್ಪ ದಿನ. ನೋಡಿ ಶುಗರ್ ಆಗ್ತಿದೆ. ನನ್ಗೋಸ್ಕರ ಬಂದ್ರಲ್ಲ ಬರೀ ಖುಷಿ ಆಯ್ತು ನನಗೆ. ಇಲ್ಲ ಸರ್, ಅದು ಗೊತ್ತಾಗ್ಬೇಕಂತ ನಮಗ್ ಬ್ರಾಂಡ್ ಪ್ರಮೋಷನ್ ಅನ್ನೋಕ್ಕಿಂತ ಇದು ಗೊತ್ತಾಗ್ಬೇಕು ಜನಗಳಿಗೆ. ಲುಕ್ಸ್ ಹೋಗ್ಬಾರ್ದು, ಸುಮ್ನೆ ಮಚ್ಚ ಇದ್ರೆ ಒಂದ್ ಸೆಕೆಂಡ್ ಮೇಲೆ ನೋಡಿಸ್ತೀರಿ. ಜಾಸ್ತಿ ಪ್ರಿಫರ್ ಮಾಡಲ್ಲ, ಒಂಥರ ನೋಡಿ ಈ ತರ ಇದ್ರೆ ತೆಗಿಯಕ್ ಹೋಗಲ್ಲ. ಅದೆಲ್ಲ ಗುಡ್ ಫ್ರೂಟ್, ಅದೆಲ್ಲ ಏನು ನಾಟ್ ಎನ್ ನಮಗ್ ಮಾತ್ರ ಹಾಳಾಗಿದೆ ಅನ್ಸುತ್ತೆ. ಇದು ನೋಡಿ ಇದೆಲ್ಲ ಏನ್ ಆಗಿಲ್ಲ, ಡ್ಯಾಮೇಜ್ ಅಲ್ಲ, ಅದು ಸ್ವಲ್ಪ ಗಾಯ ಸ್ಕಾರ್ಸ್. ಅದು ಸ್ಕಾರ್ಸ್ ಅಂತದ್ರೆಲ್ಲ ಜನ ಮುಟ್ಟಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಕ್ಲೀನ್ ಫಿನಿಶ್ ಇದ್ರೆ ಇದೇನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರಲ್ಲ. ಪ್ಲಾಂಟ್ ಅಲ್ಲಿ ಎಲ್ಲ ಔಟ್ ಆಫ್ ಶೇಪ್ ಆಗಿ ಬರಲ್ಲ. ಒಂದೊಂದು ಶೇಪ್ ಸ್ವಲ್ಪ ಸ್ಲೈಟ್ ಡಿಫ್ರೆಂಟ್ ಇರ್ಬೋದು, ತೆಗಿಯಕ್ ಹೋಗಲ್ಲ. ಇನ್ನೊಂದು ನಿಮ್ಗೆ ಯಾವಾಗ ಬರ್ತದೆ ಐಟಮ್ಗಳು? ಏನು ಸರ್, ಈಗ ಪ್ರಾಡಕ್ಟ್ ಫ್ರೂಟ್ಸ್ ಎಲ್ಲ ಬರ್ತದಲ್ಲ, ಯಾವಾಗ ಡೈಲಿ ಬರ್ತದ ಇಲ್ಲ ತಿಂಗಳಿಗೆ ಹಿಂಗ್ ಇಷ್ಟ ದಿನ ಅಂತ ಬರ್ತದ? ಡೈಲಿ ಬರುತ್ತೆ.
ಡೈಲಿ ಬರುತ್ತೆ. ಡೈಲಿ ಬರ್ತಾರೆ, ಹಂಗ್ ಹಾ. ಸ್ಟಾಪ್ ಆದ್ರೆ ಪ್ರೈಸ್ ಹೈಕ್ ಆಗುತ್ತೆ. ಓಕೆ. ಅರ್ಥ ಆಯ್ತಾ? ಡೈಲಿ ಬರೋ ಸ್ಟಾಪ್ ಆದ್ರೆ ಹಾ ಪ್ರೈಸ್ ಹೈಕ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಬ್ರದರ್ ಆಫೀಸ್ ಹೋಗೋಣ. ಓ ಬ್ರದರ್ ಆಫೀಸ್ ರೂಮ್ ಇದು. ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತೀರಿ, ಹಾ ಓಕೆ. ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡ್ತೀರಿ. ಓಕೆ. ಅಲ್ಲಿ ಓನರ್ಸ್ ಬಂದ್ರೆ ಮೀಟ್ ಆಗ್ತಾರೆ. ಹಾ ಏನಾದ್ರು- ಮೇಲ್ಗಡೆ. ಹಾ, ಏನಾದ್ರು ಜಾಸ್ತಿ ಟೈಮ್ ಮೀಟ್ ಆಗಲ್ಲ, ಹಾ ಹಾ ಯಾವಾಗಾದ್ರೂ ಒಂದ್ಸರಿ ಮೀಟ್ ಆಗ್ತಾರೆ. ಸೂಪರ್ ಆಗಿದೆ ಪ್ಲೇಸ್ ಬ್ರೋ, ಸಖತ್ತಾಗಿದೆ. ಇದು ಓಪನ್ ಆಗಿ ಎಷ್ಟು ದಿನ ಆಯ್ತು ಬ್ರೋ ನಿಮ್ಮ ಅಂಗಡಿ ಇದು? ಇದೆ ಸರ್, ಓಪನ್ ಆಗಿ ಇದು ಮಾರ್ಕೆಟ್ ಇರೋದ್ರಿಂದ ಇದೆ ಅದು. ಇಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರೋ ಬ್ರದರ್ ನೀವು? ಇಲ್ಲ ರೆನ್ಯೂವಲ್ ಮಾಡ್ತಾ ಇರ್ತಾರೆ ಸರ್, ಹಾ 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 ಹಂಗಾಗಿ ಸೂಪರ್. ಬೇರೆ ಏನಿಲ್ಲ, ರೆನ್ಯೂವಲ್ ಮಾಡ್ತಾರೆ. ಇದೆಲ್ಲ ಗವರ್ಮೆಂಟ್ ಅಲಾಟೆಡ್ ಪ್ಲೇಸ್, ಗವರ್ಮೆಂಟ್ ಬಿಲ್ಡಿಂಗ್ ಅಲ್ಲ. ಹಾ ಗವರ್ಮೆಂಟ್ ಬಿಲ್ಡಿಂಗ್. ಓಕೆ. ಹೌದು, ಅದು ನಮ್ಗೆ ಪರ್ಸನಲ್ ಆಗಿ ಹೆಂಗ್ ಬೇಕು, ಔಟರ್ ಲುಕ್ ಹೆಂಗಿರ್ಲಿ, ಹಾ 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 ಇದು ಇಂಟೀರಿಯರ್ ನೋಡ್ಕೋತಾರೆ. ಹಾ ಬೇರೆ ಏನಾದ್ರು ಇನ್ನೊಂದ್ ಸ್ಟೋರ್ ಹೈಟ್ ಮಾಡೋದಾಗ್ಲಿ, ಹಾ ಹಾ. ಅದೆಲ್ಲ ಪರ್ಮಿಷನ್ ಗವರ್ಮೆಂಟ್ ಇಂದನೇ ತಗೋಬೇಕು. ಓ ನಾವ್ ಏನೇ ಮಾಡ್ಬೇಕಿದ್ರು ಗೌರ್ಮೆಂಟ್ APMC. ಅವ್ರು ಏನ್ ಹೇಳ್ತಾರೆ APMC ಇದ್ರೆ ತಗೋಬೇಕು ನಾವು. ಅಲ್ಲಿ ಅವ್ರ ಹತ್ರದಿಂದ ಪರ್ಮಿಷನ್ ತಗೋಬೇಕು. ಈ ಸ್ಟೋರ್ ಮಾಡ್ಬೇಕಾದ್ರೆ ತಗೋಬೇಕು, ಇದು ವಾಲ್ಟೇಜ್ ಗೆ, ಹಾ. ಕರೆಂಟ್ ಎಲ್ಲದಕ್ಕೂ ತಗೋಬೇಕು ಪರ್ಮಿಷನ್. ಓಕೆ. ಮತ್ತೆ ಇಂಟೀರಿಯರ್ ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರಿ. ನಾನು ಬೆಳಿಗ್ಗೆ ಮಾರ್ಕೆಟಿಂಗ್ ಬಂದು ಯಾರನ್ನೋ ಇವ್ರ ತರ ಎಕ್ಸ್ಪ್ಲೇನ್ ಮಾಡನೇ ಇಲ್ಲ ಆಕ್ಚುಲಿ. ನನಗೆ ಇವ್ರ ಬಗ್ಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ತಿಳ್ಕೊಂಡಿದ್ದಾರೆ. ನಾವು ಫ್ರೂಟ್ಸ್ ವ್ಯಾಪಾರ ಮಾಡೋದು ಒಂದೇ ಅಂತ ಅಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಯಾವ ಕ್ವಾಲಿಟಿ ಹೆಂಗಿರ್ತದೆ ಫ್ರೂಟ್ಸ್ ತಿಳ್ಕೋಬೇಕು, ಅದ್ರ ಬಗ್ಗೆ ತುಂಬಾ ವಿವರಣೆ ಕೊಟ್ರು. ಥ್ಯಾಂಕ್ ಯು ಸೋ ಮಚ್, ತುಂಬಾ ತುಂಬಾ ಧನ್ಯವಾದಗಳು. ವಿಪಿ ಅಲ್ಲ, ವಿಪಿ ಫ್ರೂಟ್ಸ್ ಅಂಗಡಿಗೆ ಬರ್ತಾರೆ. ವೀರಭದ್ರೇಶ್ವರ ಪ್ರಸನ್ನ. ವೀರಭದ್ರ ಪ್ರಸನ್ನ ಬಂದ್ರೆ ಈ ಅಂಗಡಿಗೆ ಬರೋದು ಮರಿಬೇಡಿ, ಓಕೆನಾ? ನೀವ್ ಹೇಳಿದ ರೇಟ್ ಫ್ರೂಟ್ಸ್ ಸಿಗುತ್ತೆ. ಬಟ್ ಚೆನ್ನಾಗಿದೆ ಫ್ರೂಟ್ಸ್, ತುಂಬಾ ಖುಷಿ ಆಯ್ತು. ಆ ಸ್ಟೋರೇಜ್ ನೋಡಿದೆ, ಅಷ್ಟೇ ಅಚ್ಚುಕಟ್ಟಾಗಿ ಮಾತಾಡೋದಿದೆ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಬ್ರದರ್, ವ್ಯಾಪಾರಕ್ಕೆ ಒಳ್ಳೇದಾಗ್ಲಿ. ನೇಮ್ ಎಂತ ಬರೋದಿದ, ಹೆಸರು ಅಂತ ಇದ್ರು? ಜಾಕ್ ಫ್ರೂಟ್, ಸ್ಟಾರ್ ಫ್ರೂಟ್. ಟೇಸ್ಟ್ ಹೆಂಗಿರುತ್ತೆ ತಿನ್ನಕ್ ಬರೋದು? ತಿನ್ಬೋದು ಒಂದು ಬನ್ನಿ ಟೇಸ್ಟ್ ಮಾಡೋಣ. ಸ್ಟಾರ್ ಫ್ರೂಟ್ಸ್ ಅಂತೆ. ಹೆಂಗೆ ಕೆಜಿ ಇದು? 500 rupees. ಎಷ್ಟು ಕೆಜಿ ಇರ್ತದೆ? ಸ್ಟಾರ್ ಫ್ರೂಟ್ಸ್ ಅಂತ ಟೇಸ್ಟ್ ಮಾಡೋಣ. ಇದು ತುಂಬಾ ಡಿಫ್ರೆಂಟ್ ಇದೆ ಒಳ್ಳೆ. ಹುಳಿ ಹುಳಿ ಬ್ರಾ. ಹಾ ಕ್ವಾಲಿಟಿ ಅಣ್ಣ ಇದು? ಮೀಡಿಯಂ ಕ್ವಾಲಿಟಿ. ಹೆಂಗೆ ಮೂಟೆ? 1200. 3 ಅದು 600. ಇದು 1200. ಓಕೆ. ಹಾ ನಮಸ್ಕಾರ ಅಂಕಲ್, ಎಂಚ ಹೇಳಾರು? ಯಾರಿದೆ ಅದು ಮೈಕ್, ಅದು ಮೈಕ? ಹಾ. ಯಾಕೆ ನಗ್ತೀರಾ? ಮಾತಾಡಿ ಏನಾರ. ಏನ್ ಮಾತಾಡ್ಬೇಕು? ಊಟ ಆಯ್ತು? ಆಯ್ತೆ. ಏನ್ ತಿಂದ್ರಿ ಬೆಳಿಗ್ಗೆ ತಿಂಡಿ? இங்க வச்சு ரேட் என்னென்ன ரேட்னு சொல்லு. ಎದಾ இது என்னென்ன ரேட்னு சொல்லுவாங்க. ಅಂಕಲ್ ಮಾತಾಡ್ತಾರೆ, ಬನ್ನಿ ಮಾತಾಡ್ತಾನೆ. 40 ರೂಪಾಯಿ. 40 ರೂಪಾಯಿ ಕೆಜಿ. 50 ರೂಪಾಯಿ. 50 ರೂಪಾಯಿ. 60 ರೂಪಾಯಿ. 60 ರೂಪಾಯಿ. ಅದು 45 ಅಂತ ಹೇಳಿದ್ರೆ ನೀವು ಜಾಸ್ತಿ ಹೇಳ್ತಾ ಇದ್ದೀರಾ. 70 ರೂಪಾಯಿ. 75 ರೂಪಾಯಿ. ಹಾ ಓಕೆ. 75 ರೂಪಾಯಿ. 75 ರೂಪಾಯಿ. 60 ರೂಪಾಯಿ. 60 ರೂಪಾಯಿ. ಓಕೆ ಸೂಪರ್, ಖುಷಿ ಆಯ್ತು ಮಾತಾಡಿ ನನಗೆ. ಸೂರ್ಯಣ್ಣಗೆ, ಸೂರ್ಯಣ್ಣ ಹೇಳಿ ಸೂರ್ಯಣ್ಣ, ಹೇಗಾಗ್ತಿದೆ ವ್ಯಾಪಾರ? ಸೂಪರ್ ಸರ್. ಹಾ ಡೈಲಿ ಪಕ್ಕ ಇವತ್ತು ಕಮ್ಮಿನ ವ್ಯಾಪಾರ? ಇವತ್ತು ಪರವಾಗಿಲ್ಲ. ಬ್ರದರ್ ಸಿಕ್ಕಿದ್ರು ಒಬ್ರಲ್ಲಿ. ಓ ನೋಡು, ಅಪರೂಪ ಗುರು. ನನಗೆ ಇಡೀ ಮಾರ್ಕೆಟ್ ಹುಡಿಕೊಂಡೆ ಮ್ಯಾಂಗೋ ಇದ್ದೇ ಬನಾನಾ ಸಿಕ್ತಿಲ್ಲ ನನಗೆ. ಫಸ್ಟ್ ಸಿಕ್ತು ಬನಾನಾ. ಬನ್ನಿ ಬ್ರದರ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಾಘವೇಂದ್ರ ಅಂತ. ಬ್ರೋ ಎಷ್ಟು ದಿನದ ವ್ಯಾಪಾರ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಾವು 5 ವರ್ಷದಿಂದ. ದಿನ ಅಂತ ಹೇಳಂಗಿಲ್ಲ ನಿಮ್ಗೆ, ವರ್ಷನೇ. 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನೇನ್ ಸಿಗುತ್ತೆ ಬ್ರೋ ಫ್ರೂಟ್ಸ್ ನಿಮ್ಮ ಹತ್ರ? ನಮ್ಮ ಹತ್ರ ವಾಟರ್ ಮೆಲನ್, ಮಸ್ಕ್ ಮೆಲನ್, ಪಪಾಯ, ಪ್ಲಮ್ಸ್, ಮ್ಯಾಂಗೋ ಎಲ್ಲ ತರ ಸಿಗುತ್ತೆ. ಕರ್ನಾಟಕದಿಂದ ಕರ್ನಾಟಕ ಈ ಕಡೆ ಬೇರೆ ಲೋಕಲ್ ಸಿಗೋ ಡಿಸ್ಟ್ರಿಕ್ಟ್ ಬೇರೆ ಲೋಕಲ್ ಬರುತ್ತೆ. ಕೋಲಾರ ಬರುತ್ತೆ, ಕೋಲಾರ, ಚಳ್ಳಕೆರೆ, ಶಿರಾ, ಪಾವಗಡ, ಹಾ ಹಾ. ಆಮೇಲೆ ಈ ಕಡೆ ಮೈಸೂರ್ ಕಡೆ ಬರುತ್ತೆ. ಹೆಂಗೆ ಬ್ರೋ ಕೆಜಿ ವಾಟರ್ ಮೆಲನ್? ವಾಟರ್ ಮೆಲನ್ ಇವಾಗ 10 ರೂಪಾಯಿ ಸರ್. 10 ರೂಪಾಯಿ. ಓಕೆ, ಅಂದ್ರೆ ಅಲ್ಲಿ ಕೇಳಿದಾಗ 12 ರೂಪಾಯಿ. ಅಂದ್ರೆ ಒಂದೊಂದ್ ಕಡೆ ಮಾಲ್ ಮೇಲೆ ಇದೆ. ಹೋಲ್ಸೇಲ್ ಆದ್ರೆ 10, ರೀಟೇಲ್ ಆದ್ರೆ 12, 13 ರೂಪಾಯಿ. ಏನ್ ಗೊತ್ತಾ ಬ್ರದರ್, ಈಗ ನಾವು ಈಗ ಕೆಲವು ಕಡೆ ಈಗ RMC ರೂಲ್ಸ್ ಅಂತ ಇರುತ್ತೆ. ನೀವು ಇದೇ ರೇಟ್ ಮಾರ್ಬೇಕು ಅಂತ ರೂಲ್ಸ್ ಏನಾರ ಇದೆಯಾ? ಇಲ್ಲ ಇಲ್ಲ, ಆತರ ಏನ್ ರೂಲ್ಸ್ ಇಲ್ಲ. ನಮ್ಗೆ ಏನ್ ಬೆಲೆ ಬರುತ್ತೆ ಅದ್ರಲ್ಲಿ ನಾವು 1 ರೂಪಾಯಿ 2 ರೂಪಾಯಿ ಇಟ್ಟು ಮಾರೋದು ಹೋಲ್ಸೇಲ್ ಆಗಿ ಅಷ್ಟೇನೆ, ಇನ್ನೇನು ಬೇರೆ ಏನಿಲ್ಲ.
ಡೈಲಿ ಎಷ್ಟು ಸೇಲ್ ಆಗುತ್ತೆ ಬ್ರೋ? ಎಷ್ಟು ಬರುತ್ತೆ ಫ್ರೂಟ್ಸ್ ನಿಮ್ಗೆ? ಎಷ್ಟು ನಮ್ಗೆ ಡೈಲಿ 10 ಟನ್ ಗಾಡಿ ಬರುತ್ತೆ. ಹಾ. ಒಂದೊಂದ್ ದಿನ 10 ಟನ್ ಖಾಲಿ ಆಗುತ್ತೆ, ಇಲ್ಲ ಅಂದ್ರೆ 2 ದಿನದಲ್ಲಿ 10 ಟನ್ ಖಾಲಿ ಆಗುತ್ತೆ. ಯಾವಾಗ ಜನಗಳು ಬರ್ತಾ ಇರ್ತಾರೆ ಏನಿಲ್ಲ? ಬರ್ತಾ ಇರ್ತಾರೆ ಎಲ್ಲ ಹೋಲ್ಸೇಲ್. ಈ Wholesale. ಶಾಪ್ಗೆ, ಜ್ಯೂಸಿಗೆ, ಮಾಲ್ಗೆ ಎಲ್ಲ ತಗೊಂಡ್ ಹೋಗ್ತಾರೆ. ಅಂದ್ರೆ ಆಮೇಲೆ ತುಂಬಾ ಕಡೆಯಿಂದ ಬರ್ತಾರಲ್ವ ಇಲ್ಲಿಗೆ? ಬರ್ತಾರೆ full. ಕೆಲವ್ರು ಗೊತ್ತಿಲ್ಲ ಅನ್ಸುತ್ತೆ, ಕೇರ್ ಮಾರ್ಕೆಟ್ ಹೊಂಟೋಗ್ಬಿಡ್ತಾರೆ ಕೆಲವರು. ಹೌದೌದು. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ ಫ್ರೂಟ್ಸ್. ತರಕಾರಿಗೆ ಹೋಗ್ತಾರೆ, ಅಲ್ಲೇ ಎಲ್ಲ ಐಟಮ್ ಸಿಗುತ್ತಲ್ಲ, fruits ಅದಕ್ಕೋಸ್ಕರ ಸಿಗುತ್ತೆ. ಅಲ್ಲೇ ಹೋಗ್ತಾರೆ. ಇಲ್ಲಿಂದ ತಗೊಂಡಿರ್ತಾರೆ ಅವ್ರು, ಇಲ್ಲಿಂದ ಹೌದು, ಅಲ್ಲಿ ಸೇಲ್ ಮಾಡಿರ್ತಾರೆ. ಕರೆಕ್ಟ್, ನಾನು ಕೇಳಿದ್ದೀನಿ ಅಲ್ಲಿ. ಅಲ್ಲಿಗೂ ತುಂಬಾ ಪ್ರೈಸ್ ಅಷ್ಟು ಡಿಫ್ರೆನ್ಸ್ ಇದೆ ಆಕ್ಚುಲಿ. ಹೌದು. ನಾವು ಹೊರಗಡೆ ತಗೋತೀನಿ ಅಂತ ಅಂದ್ರೆ ಆಪಲ್ ಹಾಕ್ತೀನಿ ಅಂತಂದ್ರೆ 300-350 ರೂಪಾಯಿ ಕೆಜಿ ಇದೆ. ಪೊಮಗ್ರೆನೇಟ್ 350 ರೂಪಾಯಿ ಕೆಜಿ. ಹೌದೌದು. ಇಲ್ಲಿ ರೇಟ್ ಕಡಿಮೆ ಇಲ್ಲಿ ಇದೆ. ಕಮ್ಮಿ 110 ರೂಪಾಯಿ 120 ರೂಪಾಯಿ ಸಿಗುತ್ತೆ ಇಲ್ಲಿ. ಇಲ್ಲಿ ರೇಟ್ ಕಡಿಮೆ ಇದೆ, ಬಟ್ ಇಲ್ಲಿ ಜನ ಅಂದ್ರೆ ಸ್ವಲ್ಪ ದೂರ ಆಗುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ. ನಾನು ಎಲ್ಲಿಂದ ಬಂದಿದ್ದೀನಿ ಹೇಳಿ? ಈಗ ನೆಲಮಂಗಲದಿಂದ ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀನಿ ಹಾ, ನಾನು. ಹೌದು ಸರ್. ನಿಮ್ ಅಂಗಡಿ ಬ್ರದರ್? ಹೌದೌದು. ಬನ್ನಿ ಒಳಗಡೆ brother. ನೋಡಿ, ಪ್ಲಮ್ಸ್ ಇದೆ. ಇದು ಇವಾಗ ಮ್ಯಾಂಗೋ ಸೀಸನ್ ಮುಗಿತಾ ಬಂದಿದೆ. ಇದು ಲಂಗಡ ಅಂತ ಯುಪಿ ಇಂದ ಬರೋದು. ಯುಪಿ ಇಂದ ಬರೋದು. ಹೌದೌದು. ಇದು ಬ್ರದರ್ ಇದು ಪ್ಲಮ್ಸ್. ಇದು ಪ್ಲಮ್ಸ್. ಹಾ. ಇದು ಕ್ವಾಲಿಟಿ ಬೇರೆನಾ ಇದೆ? ಇಲ್ಲ ಒಂದೇ ಕ್ವಾಲಿಟಿ. ದಪ್ಪ ಇದೆ ಸ್ವಲ್ಪ. ದಪ್ಪ ಇದೆ. ಇದು ಸಣ್ಣ ಇದೆ. ಸಣ್ಣ ಇದೆ. ಇನ್ನು ಇದಕ್ಕಿಂತ ದಪ್ಪ ಬರುತ್ತೆ. ಓಕೆ. ಹೆಂಗೆ ಬ್ರದರ್ ಕೆಜಿ ಅದು ನಿಮ್ಮ ಹತ್ರ? 100 ರೂಪಾಯಿ. 100 ರೂಪಾಯಿ ಕೆಜಿ ಲಂಗಡ. ಇವಾಗ ಮ್ಯಾಂಗೋ ಸೀಸನ್ ಎಂಡ್ ಆಗಿದೆ. ಇನ್ನು ಎಷ್ಟು ದಿನ ಬರುತ್ತೆ ಮ್ಯಾಂಗೋ ಸೀಸನ್? ಬರುತ್ತೆ, ಇನ್ನು 1-2 ತಿಂಗಳು ಬರುತ್ತೆ. 2 ತಿಂಗಳಾದ್ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಇದು ಮಸ್ಮೆಲನ್, ಆಂಧ್ರದಿಂದ ಬರೋದು. ಮಸ್ಮೆ ತುಂಬಾ ಕಷ್ಟ ಅಲ್ಲ ಬ್ರೋ ಮೇಂಟೈನಿಂಗ್? ಅಂದ್ರೆ ತಡಿಯಲ್ಲ, ಬಟ್ ಅದ್ರಲ್ಲಿ ಸ್ವಲ್ಪ ಹುಳ ಸಣ್ಣ ಸಣ್ಣ ದೊಣ ಜಾಸ್ತಿ ಆಗ್ಬಿಡುತ್ತೆ. ಮಳೆ ಟೈಮಲ್ಲಿ ಮಾತ್ರ ಬರುತ್ತೆ, ಬೇರೆ ಟೈಮ್ ಬರಲ್ಲ. ಇದು ಗೋಲ್ಡನ್ ಗೌರಿ ಅಂತ ವೆರೈಟಿ ಬರುತ್ತೆ. ಲಾಲ್ಪುರ್, ಗೋಲ್ಡನ್ ಗೌರಿ, ಮತ್ತೊಂದು ಕುಂದನ್ ಅಂತ. ಅಂದ್ರೆ ಯಾವ ತರ ಕಲರ್ ಚೇಂಜ್ ಇರ್ತದ? ಸೇಮ್ ಒಂದೇ ಕಲರ್ ಬರ್ತದೆ? ಅಲ್ಲ, ಇದಂದ್ರೆ ಸ್ವಲ್ಪ ತಡಿಯಲ್ಲ. ಅದಾದ್ರೆ 1 ವೀಕ್ ಇಟ್ರು ಏನು ಆಗಲ್ಲ, ಸಿಂಕ್ ಆಗಲ್ಲ, ಟೇಸ್ಟ್ ಬರುತ್ತೆ. ಇನ್ನೊಂದು ಕರ್ಬೂಜದಲ್ಲಿ ಇನ್ನೊಂದು ನೈಸ್ ಬರ್ತದೆ, ಅದು ಸ್ವೀಟ್ ಮಿಲನ್ ಅಲ್ವಾ ಅದು? ಅದ್ರಲ್ಲ ತುಂಬಾ ವೆರೈಟಿ ಇದೆ. ಹೆಂಗೆ ಬರ್ ಕೆಜಿ? ಇದು ಬಂದು 25-26 ಕೆಜಿ ಆಗುತ್ತೆ. ಕೊಡ್ತಾಗಿದೆ ಅಂತ. ಬಸವರಾಜ್ ಅಂತ ಅವರು ಮಾಗಡಿಯಿಂದ ಬರ್ತಾರೆ. ಅವರು ಡೈಲಿ ಪರ್ಚೇಸ್ ಮಾಡ್ತಾರೆ. ಅವರು ಡೈಲಿ ಫ್ರೂಟ್ಸ್ ಅಂಗಡಿ ಇದೆ ಬ್ರದರ್ ನಿಮ್ದು? ಓಕೆ, ಒಳ್ಳೆ ವ್ಯಾಪಾರ ಆಗಲಿ ಬ್ರೋ ಫ್ರೂಟ್ಸ್ ಅಂಗಡಿಗೆ. ಎಲ್ಲಿ ಅಂಗಡಿ ಇರೋದಿಲ್ಲ ಬ್ರೋ? ಡೌನ್ ಆಗಿದೆ ಈಗ. ಈ ಕಲ್ಲಂಗಡಿ ಎಲ್ಲ ಡೌನ್ ಆಗಿದೆಯಲ್ಲ. ಎಷ್ಟಿತ್ತು ಮೊದಲು ಬ್ರೋ? ಮೊದಲು 23-25 ರೂಪಾಯಿಗೆಲ್ಲ ಇತ್ತು. ಈಗ ಇಲ್ಲಿ ಸ್ಪಾಟ್ ಅಲ್ಲಿ 23-25. ಈಗ ಹೊರಗಡೆ ಹೋಲ್ಸೇಲ್ ಬೇರೆ ಕಡೆ ಹೋದ್ರೆ 35 ರೂಪಾಯಿ ಕೆಜಿ ಇದೆ. 35 ರೂಪಾಯಿ ಕೆಜಿ. ಇಲ್ಲಿ ಬಂದ್ರೆ 10-12 ರೂಪಾಯಿ ಫುಲ್ ನಿಮ್ಗೆ ಇದೆ ಅನ್ಸುತ್ತೆ. ಒಂದೇ ಸರಿ 20 ರೂಪಾಯಿ ಡೌನ್ ಆಗಿದೆ. ಓಕೆ ಅಣ್ಣ, ನೀವು ರೈತರ ಡೈರೆಕ್ಟ್ ಅಲ್ಲೇ ಯಾವ ತರ ರೈತರಿಂದಲೇ ಪರ್ಚೇಸ್ ಮಾಡ್ತಾರೆ ಇವರು. ಡೈರೆಕ್ಟ್ ಅವರ ರೈತರ ಹತ್ರನೇ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಂಡು ತಗೊಂಡು ಇಲ್ಲಿ ಸೇಲ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದ್ರೆ ಅನ್ಲೈಕ್ ಕೊಡಿ ಅಂತ ಹೇಳ್ತಾ, ನೀವೇನಾದ್ರೂ ಫ್ರೂಟ್ಸ್ ಏನಾದ್ರು ಬೇಕು ಹೋಲ್ಸೇಲ್ ರೇಟ್ ಅಲ್ಲಿ ಅಂತ ಅಂದ್ರೆ ಉಸ್ಕೂರು ಫ್ರೂಟ್ಸ್ ಮಾರ್ಕೆಟ್ಗೆ ವಿಸಿಟಿಂಗ್ ಕೊಡಿ ಅಂತ ಹೇಳ್ತಾ, ಇನ್ನೂ ಇಂಥ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.